ಪರಮ ವಿಕ್ರಮದೊಳು ಸಕಲ ರಾಗಳಿದರ್ಗೆ ಆ ಪರಮ ವಿಕ್ರಮದೊಳು ಸಕಲ ರಾಗಳಿದರ್ಗೆ ಕರೆದೀವೆ ಎಂದೇನೋ ಧರಣಿ ಬಾಲಕರನ್ನು ಬರಿದೀಗ ಮಾತ್ಪೀತ ಕರುಣಾದಿಲಾಲಿಸಯ್ಯ ಪರಮ ವಿಕ್ರಮದೊಳು ಸಕಲರಾಗಲಿದಿರ್ಪ ಗಣದೀವೆ ಎಂದೆನೋ ಅಯ್ಯ ಅಂಬೆ, ಹೆಣ್ಣಾಗಿ ಬೆಳೆದವಳು ಒಂದೇ ಮನೆಯಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ಅದು ತಂದೆ ತಾಯಿಗಳು ದಿನನಿತ್ಯವೂ ಗಮನಿಸ್ತಾ ಇರ್ತಾರೆ. ಬೆಳೆದಂತಹ ಮಕ್ಕಳು ಹೆಣ್ಣು ಮಕ್ಕಳಿದ್ದರೆ ಯಾವಾಗ ಇವರನ್ನೊಂದು ಒಳ್ಳೆಯ ಕುಟುಂಬಕ್ಕೋ ಒಳ್ಳೆಯ ವರನನ್ನು ನೋಡಿಯೋ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ತಂದೆ ತಾಯಿಗಳ ಪ್ರೀತಿಯಲ್ಲಿ ಬೆಳೆದು ನಿಂತಹ ನಮಗೆ ವಿವಾಹ ಯೋಗ್ಯವಾದಂತಹ ವಯಸ್ಸು ಪ್ರಾಪ್ತವಾಗಿದೆ ಎನ್ನುವುದನ್ನು ತಿಳಿದಂತಹ ನಮ್ಮ ಅಪ್ಪಯ್ಯ ನಮ್ಗೆ ಮದುವೆ ಮಾಡಬೇಕು ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ನೀನು ಹೇಳಿದಂತೆ ನನ್ನನ್ನು ವರಿಸು ಅಂತ ಕೇಳಿದೆಯಲ್ಲ, ಈ ವರಿಸು ಅಂತ ಹೇಳಿದ್ರೆ ನಿನ್ನ ಜೀವನ ಸಂಗಾತಿಯಾಗಿ ನಾನು ಬರಬೇಕು ಅಂತ ಆದ್ರೆ ನಾನೇ ತೀರ್ಮಾನ ಮಾಡುವಂತಹ ವಿಚಾರ ಅಲ್ಲ ಇದು. ಅಲ್ಲ, ನಿನಗೆ ಹೇಗೆ ಸರಿ ತೀರ್ಮಾನ ಕೈಗೊಳ್ಳುವುದಕ್ಕೆ ನಿನಗಾಗುವುದಿಲ್ಲ. ನಿನ್ನ ಅಂತರಂಗ ಏನು ಹೇಳ್ತದೆ ನನ್ನ ಬಗ್ಗೆ? ಅಯ್ಯ, ನಿನ್ನ ಮಾತಿಗೆ ಪ್ರತಿ ಸ್ಪಂದನೆಯನ್ನು ನಾನು ಕೊಡಬೇಕು ಅಂತ ಆದ್ರೆ ನನಗೂ ಸ್ವಲ್ಪ ತೊಡಕಿದೆ. ಯಾಕೆ ಗೊತ್ತಾ? ಏನು? ಈ ಸನ್ನಿವೇಶ ಆ ರೀತಿಯಲ್ಲಿ ನಿರ್ಮಾಣ ಆಗಿದೆ ಕಾಶಿಯಲ್ಲಿ. ನಮ್ಮನ್ನು ಮದುವೆ ಮಾಡಿ ಕೊಡುವುದಕ್ಕಾಗಿಯೇ ನಮ್ಮ ಅಪ್ಪ ಒಂದು ಪಣವನ್ನು ಇರಿಸಿದ್ದಾರೆ. ಸ್ವಯಂವರಕ್ಕೆ ಒಂದು ಪಣವನ್ನು ಇರಿಸಿದ್ದಾರೆ. ಪರಾಕ್ರಮವನ್ನೇ ಪಣವಾಗಿಟ್ಟಿದ್ದಾನೆ ಅಂತ ನಾನು ಕೂಡ ಕೇಳಿಬಲ್ಲೆ. ಅಂತಹ ಒಂದು ಪಣವನ್ನು ಇಟ್ಟು ಅದರ ಮೂಲಕವಾಗಿ ವರನನ್ನು ಆಯ್ಕೆ ಮಾಡಿಕೊಳ್ಳುವುದು. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಶಿ ದೇಶದಲ್ಲಿ ಸಕಲ ಸಿದ್ಧತೆಗಳು ನಡೆದಿದೆ. ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ನಿಮ್ಮದು. ಅಲ್ಲ, ನನ್ನ ಪರಾಕ್ರಮದ ಬಗ್ಗೆ ನಾನು ನಿನಗೆ ಹೇಳಿದ್ದೇನೆ. ನಮಗೆ ಸ್ವಾತಂತ್ರ್ಯವೇ ಇಲ್ಲ. ಯಾರು ಅಲ್ಲಿ ಗೆಲ್ತಾರೆ, ಒಂದು ಹೋರಾಟದ ಕಣ ನಾಳೆ ನಮ್ಮ ಕಾಶಿಯ ರಾಜಸ್ಥಾನದ ಎದುರಿಗೆ ನಿರ್ಮಾಣ ಆಗ್ತದೆ. ಅಲ್ಲಿ ಪರಸ್ಪರ ಈಗಾಗಲೇ ಧರಣೀಶರೆಲ್ಲರೂ ಬಂದಿದ್ದಾರೆ. ಅಲ್ಲಲ್ಲಿ ಬೀಡು ಬಿಟ್ಟಿದ್ದಾರೆ, ಅವರಿಗೆಲ್ಲ ವ್ಯವಸ್ಥೆಗಳಾಗಿದೆ. ಹೋರಾಟದ ಮಾಡಬೇಕು ಅವರು. ಪರಾಕ್ರಮವೇ ಪಣ. ಯಾರು ಗೆಲ್ತಾರೆ ಅವರಿಗೆ ಈ ಮೂವರನ್ನು ಕೊಡುವುದು. ಆ ಒಂದು ಪ್ರಕ್ರಿಯೆ ಹೇಗೆ ಹೇಗೆ ನಡೀತದೆ ಅಂತ ನಮ್ಗೆ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. 56 ದೇಶಗಳಿಂದ ರಾಜರು ಬಂದಿದ್ದಾರೆ. 56 ಅಥವಾ ಅದಕ್ಕಿಂತಲೂ ಹೆಚ್ಚು ಇರಬಹುದು. ಕೆಲವರು ರಾಜರು ಬಂದಿರಬಹುದು, ರಾಜರ ಮಕ್ಕಳು ಬಂದಿರಬಹುದು. ಹಾಗಿರುವಾಗ ಹೋರಾಟದ ಕಣ, ಆ ಪಣವನ್ನು ಗೆಲ್ಲುವಂತದ್ದು ಹೇಗೆ ನಡೀತದೆ ಎನ್ನುವುದೇ ಬಹಳ ಕುತೂಹಲ. ಹಾಗಾಗಿ ಅಲ್ಲಿ ಯಾರು ಗೆಲ್ತಾರೆ ಅವರ ಹಿಂದೆ ನಾವು ಹೋಗಲೇಬೇಕು, 3 ಜನವೂ ಹೋಗಬೇಕು. ಇದು ಪಣ ಇರುವಂಥದ್ದು. ಹಾಗಾಗಿ ಇಂತಹ ಪಣ ನಮ್ಮ ತಂದೆಯವರು ನಿರ್ಧಾರ ಮಾಡಿರುವುದರಿಂದ ನಾನು ನಿನ್ನ ಮನಸ್ಸಿಗೆ ಈ ಸಂದರ್ಭದಲ್ಲಿ ಹೋಗೊಡುವುದಕ್ಕೆ ಕಷ್ಟ ಆಗ್ತದೆ ಅಂತ. ಅಂಬೆ, ನಿನ್ನ ಮನದ ತಳಮಳ ಏನು ಅಂತ ನಾನು ಅರ್ಥೈಸಿಕೊಳ್ಳಬಲ್ಲೆ. ಹೀಗೆ ಮಾಡಿದ್ರೆ ಹೇಗೆ? ಧರಣೀಶರು ಬಂದು ಒಳಿತಾಯ್ತೋ, ಮನವೀಗ ಸೂರೆಯಾಗಿದೆ ನಿನ್ನಳು, ಮನವೀಗ ಸೂರೆಯಾಗಿದೆ ನಿನ್ನಳು. ನಾರೀ
ಸ್ವಯಂವರ ಕೊಪ್ಪದೆನ್ನನು ಕೂಡಿ ನಾರಿ ಸ್ವಯಂವರ ಕೊಪ್ಪದೆನ್ನನು ಕೂಡಿ ಎನ್ನನು ಕೂಡಿಯ ಭೂರಿ ದೋಷವಾಗೊಳಿಸೋ ದಾರಣಿಯರು ಬಂದುರುಳಿತಾಯ್ತೋ ಮನವೀಗ ಸೂರೆಯಾಗಿದೆ ನಿನ್ನೊಳು ಆ ಅಂಬೆ, ಹ, ಸಾಲ್ವನ ಮನಸ್ಸು ಹ, ಇಷ್ಟು ಚಾಂಚಲ್ಯಕ್ಕೆ ಒಳಗಾದದ್ದೇ ಇಲ್ಲ. ಹ, ಹ, ಹ. ಆದರೂ ಕೂಡ ಚಂಚಲಗೊಂಡಂತಹ ಮನಸ್ಸನ್ನು ಒಂದು ಸ್ಥೀಮಿತಕ್ಕೆ ತಂದು ಇದಮಿತ್ತಂ ಎನ್ನುವಂತಹ ತೀರ್ಮಾನವನ್ನು ನಾನು ನನ್ನಲ್ಲಿ ಕೈಗೊಂಡಿದ್ದೇನೆ. ಹೇಗೆ? ನಿನಗೆ ಹೇಳಿಕೊಳ್ಳುವುದಕ್ಕೆ, ನಿನ್ನ ಭಾವವನ್ನು ಪ್ರಕಟಗೊಳಿಸುವುದಕ್ಕೆ ನಿನ್ನದ್ದೇ ಆದಂಥ ತೊಡಕುಗಳಿದೆ ಎನ್ನುವುದನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಆದರೆ ಹೆಣ್ಣಾದವಳೊಬ್ಬಳು ಸ್ವತಂತ್ರವಾಗಿ ಆ, ತನ್ನ ಭವಿಷ್ಯವನ್ನು ನಿರ್ಧಾರ ಮಾಡಿಕೊಳ್ಳುವುದು, ಅದು ಮದುವೆ ವಿಚಾರದಲ್ಲಿ ನಮ್ಮ ಪರಂಪರೆಯೂ ಅಲ್ಲ. ಕಾಶಿ ದೇಶದಲ್ಲಿ ಬೆಳೆದವಳಾದಂತಹ ನಾನು ಆ, ಏಕಾಏಕಿಯಾಗಿ ಆ ರೀತಿಯ ತೀರ್ಮಾನ ಕೈಗೊಳ್ಳುವುದು ಸಾಧುವಲ್ಲ ಅಂತ ನನ್ನ ಭಾವನೆ. ಆದರೆ ಹ, ನಿನ್ನದ್ದಾದಂತಹ ದೇಹ ಭಾಷೆಗಳು, ಹ, ನಿನ್ನದ್ದಾದಂತಹ ಮನ ಪರಿವರ್ತನೆ, ನಿನ್ನ ಭಾವ ಪರಿವರ್ತನೆಯ ಮಾತು ನಿನ್ನ ಸ್ವರದಲ್ಲಿ ನಾನು ಗಮನಿಸಬಲ್ಲೆ. ಹ, 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 ನಿನಗೂ ಹ. ನಾನು ಬೇಡ ಎನ್ನುವ ಭಾವ ನಿನ್ನಲ್ಲಿ ಇಲ್ಲ ಅಲ್ವೇ? ಹ್ಮ್, ಹ್ಮ್. ನೀನು ಅದನ್ನು ಹೌದು ಅಂತ ಒಪ್ಪಿಕೊಂಡರೆ ಹ, ನನ್ನದು ಇನ್ನೊಂದು ಅಹವಾಲು ನಿನ್ನ ಜೊತೆಗೆ ಇದೆ. ಏನದು? ಅಂಬೆ, ಓ, ಮನಸ್ಸು ಮನಸ್ಸು ಒಂದಾಗುವುದು ಮುಖ್ಯ. ನಾನು ಯಾರೋ ನೀನು ಯಾರೋ ಒಂದು ಗಳಿಗೆಯ ಹಿಂದಿನವರೆಗೆ ನಮಗೆ ಗೊತ್ತಿಲ್ಲ. ಹೌದು. ಆದರೆ ನಿನ್ನನ್ನು ನೋಡಿದ ಕ್ಷಣ ಹ, ನೀನೇ ನನ್ನ ಪಟ್ಟದರಸಿಯಾಗಬೇಕು ಎನ್ನುವಂತಹ ಭಾವ ನನ್ನಲ್ಲಿ ಉಂಟಾಗಿ ನಿನ್ನನ್ನು ಪಡೆಯಬೇಕು ಎನ್ನುವಂತಹ ಹಂಬಲ ನನ್ನಲ್ಲಿ ಜಾಗೃತವಾಯಿತಲ್ಲ, ಹ, ಹ, ಆ ಕ್ಷಣಕ್ಕೆ ನೀನು ನನ್ನವಳಾಗಿಬಿಟ್ಟೆ. ಹ. ನೋಡು, ಓ, ಕ್ಷಾತ್ರಾಣಿ ನೀನು, ಹ, ನಾನು ಕೂಡ ಕ್ಷತ್ರಿಯನೇ. ಧನುಜರು ಅಂತ ಹೇಳ್ತಾರೆ, ಆದ್ರೆ ಮೂಲತಃ ನನ್ನದು ಕ್ಷತ್ರವಂಶವೇ. ಹ್ಮ್. ಗಾಂಧರ್ವ ವಿವಾಹ ಒಂದು ಉಂಟು, ಕೇಳಿದ್ದೀಯಾ? ಹಾ, ಕೇಳಿದ್ದೇವೆ. ಅಷ್ಟವಿಧ ನಿಷಿದ್ಧ ವಿವಾಹಗಳು. ಅಲ್ಲ ಅದು. ಹ, ಮನಸ್ಸು ಮನಸ್ಸು ಒಪ್ಪಿಗೆ ಆಯ್ತು ಅಂತಾದ್ರೆ ಹ, ಯಾರದೋ ಕಟ್ಟುಕಟ್ಟಳೆಗೆ ಒಳಗಾಗಿ ಹ, ಆ ಭವಬಂಧನದ ಸಾಗರಕ್ಕೆ ಬೀಳುವುದಕ್ಕಿಂತ ಹ, ನಾವು ಒಪ್ಪಿದ ಮನಸ್ಸುಗಳು ವಿಹಂಗಮವಾಗಿ ತೇಲಾಡುತ್ತಾ ಬದುಕಿನ ಸವಿಯನ್ನು ಸವಿಯುವುದಕ್ಕೆ ಇದಕ್ಕಿಂತ ಚಂದದ ಉದಾಹರಣೆ ಬೇರೆ ಬೇಕಾಗಿಲ್ಲ. ಹ, ಕೆಲಸ ಮಾಡೋಣವೇ? ಹ. ನಾನು ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ. ಹೌದಾ? ಆದರೆ ಯಾರಲ್ಲಿಯೂ ಕೂಡ ಮನಸ್ಸು ಬಿಚ್ಚು ಹೀಗೆ ಮಾತನಾಡಲಿಲ್ಲ. ನನಗೆ ಬೇಕು ಎನ್ನುವ ಹಂಬಲ ಮೂಡಿದ್ದೇ ಇಲ್ಲ. ಹ, ಬೇಕು ಅಂತ ಅನಿಸಿದ್ರು ಕೂಡ ಈ ದೇಹಕ್ಕೆ, ಹ, ಕ್ಷತ್ರಿಯನಿಗೆ ಏನು ಬೇಕು ಅದು. ಹ. ಇದು ನಿನ್ನನ್ನು ಕಂಡಾಗ ಹಾಗಾಗುವುದಲ್ಲ. ದೇಹ ಸುಖವೂ ಬೇಕು ಅಲ್ಲ, ನನ್ನ ಮನಸ್ಸನ್ನು ಅರ್ಥೈಸಿಕೊಂಡು ನನ್ನ ಬಾಳ ಪಥದಲ್ಲಿ ದೀವಿಗೆಯಾಗಿ ನನ್ನ ಜೊತೆಗೆ ಬರಬೇಕು ಎನ್ನುವಂಥ ಹಂಬಲ ನನ್ನಲ್ಲಿ ಮೂಡಬೇಕು ಅಂತಾದರೆ ಈ ಸೌಭಾಧಿಪತಿ ಇಲ್ಲಿಯವರೆಗೆ ಯಾರಲ್ಲಿಯೂ ಕೂಡ ಹೀಗೆ ಮಾತನಾಡದವಲ್ಲ. ಇಷ್ಟು ಲಾಲಿತ್ಯವಾಗಿ ನಿನ್ನಲ್ಲಿ ಮಾತನಾಡಬೇಕು ಅಂತ ಬಯಸ್ತಾನಂತಾದರೆ ನಾನು ಸೋತಿದ್ದೇನೆ. ಓಹೋ. ನಾಳೆಯ ಸುದ್ದಿಯನ್ನು ಬಿಡೋಣ. ಹ, ಪರಾಕ್ರಮವೇ ಪಣ ಅಲ್ವಾ? ಹೌದೌದು. ನಗನ್ಯ ಅದು. ಹ, ಚಪ್ಪನ್ನಾರು ದೇಶ ಹ, ಯಾರ್ಯಾರು ಇದ್ದಾರೆ ಅಂತ ನನಗೆ ಗೊತ್ತಿದೆ. ಹ, ಆ 56 ದೇಶದ ಒಬ್ಬ ಗಂಡು ಹ, ಸೌಭ ದೇಶಕ್ಕೆ ಬಂದಿಲ್ಲ. ಹ, ಹ. ಬಂದಿದ್ದಾನ? ಯಾಕೆ ಬರಲಿಲ್ಲ? ದೇವತೆಗಳೇ ಬರುವುದಕ್ಕೆ ಅಂಜುತ್ತಾರೆ ಸೌಭಾಪತಿಯ ನಾಡಿಗೆ. ಅಂದ್ರೆ ನನ್ನ ಪರಾಕ್ರಮ ವರ್ತಮಾನದಲ್ಲಿ ಈ ಪೃಥ್ವಿಯಲ್ಲಿ ಅಲ್ಲ, ಪೃಥ್ವಿ ಪಾಲಕರಿಗೆ ಮಾತ್ರ ನಾನಲ್ಲ ಧೀರ. ಸುರ ನರ ಉರಗ ದಾನವಾದಿಗಳೆಲ್ಲರೂ ಕೂಡ ಹ. ನಾನು ಅಂದರೆ ಭಯಗೊಳ್ಳುತ್ತಾರೆ. ಯಾಕೆ ಹೇಳಿದ್ದೇನೆ? ಯಾಕೆ? ನನ್ನ ಬಗ್ಗೆ, ನನ್ನ ಹೆಚ್ಚುಗಾರಿಕೆ ಬಗ್ಗೆ ಹೇಳಿಕೊಳ್ಳುವುದಕ್ಕಲ್ಲ, ನಾಳೆ ಬಗ್ಗೆ ಚಿತ್ತ ಬಿಡು ಅಂತ. 56
ದೇಶದ 56 ರಾಜಕುಮಾರರಿದ್ದರೂ ಎದುರಿಗೆ ಕೂಡ ಬಂದರೂ ಅವರನ್ನು ಗೆಲ್ತೇನೆ. ಸದೆಬಡಿಯುತ್ತೇನೆ. ಹಾಗೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಹ, ಹೇಗೂ ಪರಾಕ್ರಮವೇ ಪಣ ಅಲ್ವಾ? ಹ, ಆ ಪರಾಕ್ರಮ ನನ್ನಲ್ಲಿ ಉಂಟು. ಹ. ನೀನು ನನಗೆ ಮನಸ್ಸನ್ನು ಕೊಟ್ಟಿದ್ದಿ, ಹ. ಅಲ್ಲ ಕೊಡಬೇಕು. ಅಯ್ಯ ಹಾಗಾಗಿ ಒಂದು ನಾಳೆಯ ದಿವಸ ಒಂದು ಮಾತು, ಏನು ಈಗ ಎಲ್ಲರನ್ನು ಗೆಲ್ತೇನೆ ಎನ್ನುವಂತ ಒಂದು ಆತ್ಮವಿಶ್ವಾಸ ನಿನ್ನಲ್ಲಿ ಉಂಟು ಅಂತ ಆದ್ರೆ ಆ, ಈ ದಿನ ಒಂದು ರಾತ್ರಿ ಕಳೆದ್ರೆ ಏನು? ನನಗೆ ನೀನು ಈ ಕ್ಷಣಕ್ಕೆ ಬೇಕು ಅಂತ ಅನಿಸ್ತಾ ಇದೆ. ಈ ಬಾಹುಗಳಲ್ಲಿ ಹ. ನಿನ್ನನ್ನು ಮೃದುವಾಗಿ ಹ, ಹ, ಹ. ತಪ್ಪಿಕೊಳ್ಳಬೇಕು, ಅಪ್ಪಿಕೊಳ್ಳಬೇಕು, ಮುದ್ದಾಡಬೇಕು ಅನ್ನೋದು ಭಾವ ಹುಟ್ಟಿದ್ದು ಸತ್ಯ. ಆದರೆ ಒಂದು ಮಾತು ಹೇಳಿದೆಯಲ್ಲ, ನಿನ್ನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಒಂದು ರಾತ್ರಿ ತಡೆದ್ರೆ ಏನು ಅಂತ ಅಲ್ವೇ? ಹೌದು, ನಾಳೆಯ ದಿನ ಬೆಳಗಾಗ್ಲಿ. ಮನಸ್ಸು ಮನಸ್ಸು ಒಂದಾದ್ರೆ ಹ, ನಾಳೆ ಒಂದು ದಿನ ಏನು, ಹ, ಮತ್ತೊಂದು ದಿನ ಕಾಯುವುದಕ್ಕೂ ನಾನು ಸಿದ್ಧನಿದ್ದೇನೆ. ಹ. ಆದರೆ ಮತ್ತೊಂದು ದಿವಸಕ್ಕೆ ಇಲ್ಲಿ ಅವಕಾಶ ಇಲ್ಲ. ಹ, ಈಗ ಇವತ್ತು ರಾತ್ರಿ ಕಳೆದರೆ ಹ, ನಾಳೆಯ ದಿನ ಏನು ನಿನ್ನ ಯೋಚನೆ ಹ. ಹೇಳಬಹುದೇ? ಅಯ್ಯ ಕೇಳಯ್ಯ ಸಾಲ್ವ ರಾಜೇಂದ್ರ ಎನ್ನಯ ಪಿತ ನಾಳೆ ಎನ್ನನು ಜಯರ ಹೂಳಲ ಮರಿ ಜಾರಿಗಿದ್ದರಿಯಲಿ ನಾಳೆ ಎನ್ನನು ಜಯರ ಹೂಳಲ ಮರ ಯಾರಿಗಿದ್ದರಿಯಲಿಯೇ ನಾ ಇನ್ನೋರೈಸಿ ವರಿಸುವೆನು ಕೇಳಯ್ಯ ಸಾಲ್ವ ಅಯ್ಯ ಅಂಬೆ, ಒಂದು ನೇರ ದೃಷ್ಟಿಯಲ್ಲಿ ನೋಡಿದಂತ ಒಬ್ಬಳು ಕನ್ನಿಕೆಯನ್ನು ತನ್ನ ಜೀವನದ ಸಂಗಾತಿಯಾಗಿಯೇ ಪಡಿಬೇಕು ಎನ್ನುವಂತ ಅದಮ್ಯವಾದಂತ ನಿನ್ನ ಬಯಕೆ ಉಂಟಲ್ಲ, ಅದು ನನ್ನ ವಾಂಛೆ. ಇದನ್ನು ಕಂಡು ಆ, ನನಗೂ ಆಶ್ಚರ್ಯ ಆಗಿದೆ. ಹ್ಮ್ ಯಾಕೆಂದ್ರೆ ಹ್ಮ್ ಇಂತಹ ಒಂದು ಶೃಂಗಾರದ ಮಾತುಗಳು, ಆ, ಇಂತಹ ಒಂದು ಪ್ರೀತಿಯ ನುಡಿಗಳು ಆ, ಇದು ಎಂಥವರನ್ನೂ ಕೂಡ ಮನಸ್ಸನ್ನು ಕರಗಿಸ್ತದೆ. ಆಹಾ, ಈಗ ಆ, ನನ್ನ ಸಂದಿಗ್ಧತೆಯನ್ನು ನಾನು ಮೊದಲೇ ಹೇಳಿದ್ದೇನೆ. ಹ್ಮ್ ಈಗ ನಾವು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿ ಹ್ಮ್ ಇಲ್ಲಿಂದಲೇ ನಾವು ನಿಮ್ಮ ಸೌವದೇಶಕ್ಕೆ ಹೊರಟ್ರೆ ಪ್ರೇಮ ವಿವಾಹಕ್ಕೆ ಇದೊಂದು ನಾಂದಿ ಆಗಲಿ ಅಂತ ನನ್ನೊಂದು ಮನಸ್ಸಿನ ಬಯಕೆ. ಆಗ ನಮ್ಮನ್ನು ಇಲ್ಲಿಯವರೆಗೆ ಸಾಕಿ ಸಲಹಿದಂತಹ ತಂದೆ ತಾಯಿಗಳ ಗತಿ ಏನಾಗಬೇಕು ಆ ಆ ಅಲ್ವಾ? ಇದು ಸಂಸ್ಕಾರವಂತರು ಆಡುವ ಮಾತು ಇದು. ಹಾಗಾಗಿ ಹ್ಮ್ ಅವರ ಮನಸ್ಸಿಗೂ ನೋವಾಗಬಾರದು. ಹ್ಮ್ ಅವರು ಮಾಡಿದಂತಹ ಪಣದ ಪ್ರಕಾರವೂ ಈ ಮದುವೆಯ ಕಾರ್ಯಕ್ರಮಗಳು ನಡಿಬೇಕು. ಆದರೆ ನಿನ್ನ ಈ ಒಂದು ಪ್ರೀತಿ, ನಿಷ್ಕಲ್ಮಶವಾದಂತಹ ಪ್ರೀತಿ, ಹ್ಮ್ ನನ್ನನ್ನೇ ಪಡೀಬೇಕು ಜೀವನದಲ್ಲಿ ಸಂಗಾತಿಯಾಗಿ ಎನ್ನುವಂತಹ ಒಂದು ಇಚ್ಛೆ, ಹ್ಮ್ ಇದಕ್ಕೆ ನಾನು ಈ ಹೊತ್ತಿನಲ್ಲಿ ಸ್ಪಂದಿಸ್ತಾ ಇದ್ದೇನೆ. ಆಹಾ, ಹೇಗೆ ಗೊತ್ತಾ? ಹೇಗೆ? ಈಗಲೇ ಅಲ್ಲ, ಮತ್ತೆ ನಾಳೆಯ ದಿನ ನೀವು ಅಲ್ಲಿಗೆ ಬರಬೇಕು. ಹ್ಮ್ ಅಲ್ಲಿ ಹೋರಾಟ ನಡೀಲಿ, ಹ್ಮ್ ಯಾರ್ಯಾರಿಗೆ ಬೇಕಾದರೂ ಹೋರಾಟ ಆಗಲಿ. ಆ, ನನ್ನ ಈಗಲೇ ಹೇಳಿದ್ದೇನಲ್ಲ, ಹ್ಮ್ 2 ತಂಗಿಯಂದಿರಿದ್ದಾರೆ, ಅವರು ಮಾತ್ರ ಆ ಪಣಕ್ಕೆ ಬದ್ಧರಾಗಿರ್ಲಿ. ಇರ್ಲಿ, ನಾನು ಮಾತ್ರ ಆ ಪಣದಿಂದ ಹೊರಗೆ ಉಳಿತೇನೆ. ಓಹೋ, ಯಾರನ್ನೇ ಬೇಕಾದ್ರೆ ಅವರು ಗೆಲ್ಲಿಲಿ, ಮದುವೆಯಾಗಲಿ. ಆ, ಆದ್ರೆ ನಾನು ಮಾತ್ರ ಆ, ನಾಳೆಯ ದಿನ ಆ, ನೀನು ಅಲ್ಲಿಗೆ ಬರಬೇಕು. ಆ, ಅಲ್ಲಿಗೆ ಬಂದ್ರೆ ಮಾತ್ರ ಆ, ಅಲ್ಲಿ ಕಾಣಿಸಿಕೊಳ್ಬೇಕು. ಆ. ನಾಳೆ ಅಂಬೆ ಎಲ್ಲಿ ಹೋದ್ಲು ಅಂತ ಯಾರಿಗೂ ಇದಾಗಬಾರ್ದು, ಏನು ಗೊಂದಲಕ್ಕೊಳಗಾಗುವುದಿಲ್ಲ, ಒಳಗಾಗಬೇಡ ನೀನು. ಹಾಗಾಗಿ ಅಲ್ಲಿಗೆ ನೀನು ಬಂದ್ರೆ ಅಂದ್ರೆ ಈ ರಾತ್ರಿಯಲ್ಲಿ ಹ್ಮ್ ಏನಾದರೂ ಅದ್ಭುತವಾದಂತಹ ಪರಿವರ್ತನೆಗಳಾದರೆ ಆ, ನಾಳೆ ನಿನ್ನನ್ನೇ ನಾನು ವರಿಸ್ತೇನೆ. ಅಂಬೆ, ಹಾ ಅಂಬೆ, ಹಾ ಹಾಗಾದ್ರೆ ನೀನು ನನ್ನವಳು ಹೌದು. ಅಲ್ವೇ? ಹಾ ಬಿಡು ಬಿಡು, ಬಿಟ್ಟೆ. ನಾಳೆಯ ದಿನ ಈ ಧರಣಿಯ ಬೂಲಲಾಮರ ಎಲ್ಲರೂ ಒಟ್ಟಾಗಿ ಬಂದು ಶಂಭುವೇ ಇಳಿದು ಬಂದರೂ ಕೂಡ ನಾನು ಗಣಿಸುವುದಿಲ್ಲ. ಹಾ ನೀನು ಹಾ ನನ್ನವಳು. ಆಗ್ಲಿ, ಅಲ್ಲಿ ಕಾಯ್ತಾ ಇದ್ದಾರೆ ನನ್ನ ಹೋಗೋಣ. ಸಖಿಯರು. ನಾಳೆ ಹೋಗು ನೀನು, ಹೋಗು, ನಾನು ಬರ್ತೇನೆ.
ಧೈರ್ಯ ಬಂದಿದೆ. ಹೆಣ್ಣು ಮಗಳೇ ಧೈರ್ಯ ಕೊಟ್ಟನದ ಇನ್ನು ಭಯ ಯಾಕೆ? ನೋಡುವ, ಪ್ರತಾಪ ಸೇನನ್ನೇ ಕಾಣುವುದಕ್ಕೆ ಆ ಕಡೆ ಹೋಗುತ್ತೇನೆ. ದೇವ್ರೇ ದೇವ್ರೇ, ಬಹಳ ಸಂತೋಷದ ದಿನ ಇವತ್ತು. ಹೌದು. ಹಾಗಂತ ನೋಡುವಾಗ ಕೆಲವರೆಲ್ಲ ಬರ್ತಾ ಇದ್ದಾರೆ. ಎಲ್ಲ ಕಡೆಗೆ ಹೋಗಿದ್ದೆ ನಾನು ಆಮಂತ್ರಣ ಕೊಡ್ಲಿಕ್ಕೆ. ಅದರಲ್ಲಿ ಅಂಗ ವಂಗ ಕಲಿಂಗ ಕರ್ನಾಟಕ ಎನ್ನುವಂತ ಈ ಹಲವು ದೇಶದ ರಾಜರೆಲ್ಲ ಬರ್ತಾ ಇದ್ದಾರೆ. ಹೌದು. ದೇವರೇ, ಅವರಿಗೆಲ್ಲ ವ್ಯವಸ್ಥೆ ಆಗಬೇಕಲ್ಲ, ಹೌದು. ಸುಧಾರಿಕೆ ಆಗಬೇಕಲ್ಲ, ಕೈಕಾಲಿಗೆಲ್ಲ ನೀರು ಬರಬೇಕಲ್ಲ, ಕೊಡಬೇಕು. ಹಾಗಾಗಿ ಅವರಿಗೆ ಸ್ವಾಗತ ಮಾಡಲಿಕ್ಕೆ ಪೂರ್ಣ ಕುಂಭ ಸ್ವಾಗತ ಬೇಕು. ಹೌದೌದು. ಹಾಗಾಗಿ ಅದನ್ನು ಕೂಡ ತಯಾರಿಸುವುದಕ್ಕೆ ನಾನು ಹೇಳಿದ್ದೇನೆ. ಅಲ್ಲಿ ನಮ್ಮವರೇ ಇದ್ದಾರೆ ಎಲ್ಲರೂ. ಸರಿ. ದೇವರೇ, ಬಂದವರಲ್ಲಿ ವಿಚಾರಿಸಬೇಕು ಇನ್ನು ಮುಂದಿನದ್ದನ್ನು ನಾನು ಕಾರ್ಯಪ್ರವೃತ್ತನಾಗ್ತೇನೆ. ಆಗಬಹುದು. ಹೌದು. ಬರದ ಸಿದ್ಧತೆಯಲ್ಲಿದ್ದಾಗ ದೂರದಿಂದ ಗಮನಿಸಿದೆ ನಿಮ್ಮನ್ನು. ತಾವು ಈ ಕಡೆಗೆ ಬರುತ್ತಾ ಇದ್ದೀರಿ. ಅದು ಹಾಗೆ, ಎಷ್ಟೇ ದೂರದಿಂದ ಬಂದರೂ ನಾವು ಬರುವುದು ಗೊತ್ತಾಗುತ್ತದೆ. ತಾವು ಸೌಭಾದೀಪರು. ಸಾಲ್ವ ಎಂದಲ್ವೇ ತಾವು? ಗೊತ್ತುಂಟಲ್ಲ. ನಿಜವಾಗಿಯೂ ಗೊತ್ತಿದೆ. ತಾವು ಈ ಕಡೆಗೆ ಬರುತ್ತಾ ಇರುವ ಹಾಗೆ ನಿಮಗೆ ಬೇಕಾದಂತಹ ಉಪಚಾರ ಮಾಡುವುದಕ್ಕೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಿದ್ದೆ. ಹೇಗಿತ್ತು ನಮ್ಮ ಉಪಚಾರ? ಚೆನ್ನಾಗಿತ್ತಲ್ವೇ? ಸಕಲ ಸತ್ಕಾರಗಳನ್ನು ಮಾಡುವುದಕ್ಕೆ ನಾನೇ ಮುಂದಾಗಿ ಬಂದದ್ದೀಗ. ನಿಮ್ಮನ್ನು ಸತ್ಕರಿಸಬೇಕು, ಯೋಗ್ಯ ಆಸನವನ್ನಿತ್ತು ಕುಳಿತುಕೊಳ್ಳುವುದಕ್ಕೆ ಹೇಳಬೇಕಾದ್ದು ನನ್ನ ಕರ್ತವ್ಯ. ಆದರೆ ಒಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ. ಏನು? ಪ್ರಯಾಣ ಹೇಗಾಯಿತು? ಕುಶಲವೇ? ತಾವು ಹೇಳ್ತೀರಾ? ಧರಣೀಶ, ಧರಣಿ ಮಗೆ ಕುಶಲವು ಸಿಂಗರಿಸಿ ಪುದೇದಗೆ ತೊರೆ ಕುಮ
ಕಾಶೀಪತಿಗಳು ಹೌದು, ಪ್ರತಾಪಸೇನ ನಿಜ. ಸಾವರಿಸಿಕೊಳ್ಳಬೇಕು. ಹ್ಮ್ ಅಷ್ಟು ಭಯಗೊಳ್ಳಬೇಕಾಗಿಲ್ಲ. ಹ್ಮ್ ಯಾಕೆ ತಲೆ ಎತ್ತಿ ಸ್ವಾಗತಿಸಿದ್ರು ನನಗೆ ನಮ್ಮ ಕ್ರಮವೇ ಹಾಗೆ. ಕಾಶಿಯಲ್ಲಿ ಹೇಗೆ ದೈನ್ಯದಿಂದ ನಾವು ಬೇಡಿಕೊಳ್ಳುವುದು, ದೈನ್ಯದಿಂದಲೇ ನಿಮ್ಮನ್ನು ಬರಮಾಡಿಕೊಳ್ಳುವುದು. ಕ್ಷೇಮ ಸಮಾಚಾರ ಕೇಳಿದ್ದೀರಿ? ಕೇಳಿದ್ದೇನೆ. ನಾವು ಕ್ಷೇಮ, ನಾವು ಕುಶಲ, ಆರೋಗ್ಯವಾಗಿರುವ ಕಾರಣದಿಂದಲೇ ಇಲ್ಲಿಗೆ ಬಂದದ್ದು. ಸಂತೋಷ. ಅದೆಲ್ಲ ಸರಿ. ಏನು? ದೊರೆಗಳೆಲ್ಲ ಕೂಡ ಬಂದು ಕುಳಿತಿದ್ದಾರೆ. ಎಲ್ಲರೂ ಕುಳಿತಿದ್ದಾರೆ. ಬೀಡು ಬಿಟ್ಟಿದ್ದಾರೆ. ಬಿಡಾರದ ವ್ಯವಸ್ಥೆ, ವ್ಯವಸ್ಥೆಗಳಾಗಿದ್ದಾವೆ. ತಳಿರು ತೋರಣಗಳಿದ್ದಾವೆ. ಅಲಂಕೃತವಾಗಿ ಅಲಂಕಾರ ಈಗಲೂ ಆಗ್ತಾ ಇದೆ, ಭರದಿಂದ ಸಾಗುತ್ತಾ ಉಂಟು. ಭೂರಿ ಭೋಜನಕ್ಕೆ ವ್ಯವಸ್ಥೆಗಳಿಗೆ ಸಾಂಗೋಪಸಾಂಗವಾಗಿ ವ್ಯವಸ್ಥೆಗಳು ಆ ಕಡೆಯಿಂದ ಆಗ್ತಾ ಇದೆ. ಏನು ಮಂಗಳ ಕಾರ್ಯ ನಡೆಯುವ ಹಾಗೆ, ಅದಕ್ಕೆ ಸನ್ನಾಹದಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಏನು, ಯಾಕೆ, ಎಂಥದು ಈ ಸಡಗರ ಕೇಳಬಹುದಾ? ಸಾಲ್ವೇಶ ಪ್ರಶ್ನೆಯೊಂದನ್ನು ಮುಂದಿರಿಸಿದೆ. ಇಷ್ಟು ಶೋಭಾಯಮಾನವಾಗಿ ಅಲಂಕೃತವಾಗುಂಟು, ಈ ಸಡಗರ ಯಾಕೆ? ನಿನ್ನಲ್ಲೂ ಒಂದು ಪ್ರಶ್ನೆ ಮೂಡಿತು. ಏನೋ ಮಂಗಳ ಕಾರ್ಯವೋ, ಶುಭಮಯವಾದ ಕಾರ್ಯಕ್ರಮವೋ ಎನ್ನುವ ಹಾಗೆ ಪ್ರಶ್ನಿಸಿದೆ. ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಇದ್ರೆ ಇಲ್ಲಿ ನಡೀತಾ ಇರುವುದು ಸಕಲ ಭೂಮಿ ಪರನೆಲ್ಲ ಸಾಲ್ವೇಶ, ಸಕಲ ಲೋಕದ ರಾಜಕುಮಾರರೆಲ್ಲರೂ ಇಲ್ಲಿ ನೆರೆದಿದ್ದಾರೆ. ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನೂ ಕಲ್ಪಿಸಿದ್ದೇನೆ. ನಿಮಗೂ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವುದೇ ಲೋಪ ಇದ್ರೆ ತಾವು ಬೇಸರಿಸಬಾರದು. ನಿಮ್ಮ ಮೇಲೆ ನಾನು ಕೃಪೆಯಿಟ್ಟು ಕೇಳುತ್ತಾ ಇದ್ದೇನೆ. ಎಲ್ಲರೂ ಸೇರಿದ ಉದ್ದೇಶ ಒಂದೇ, ಇದು ಸ್ವಯಂವರದ ಮಂಟಪ. ಸ್ವಯಂವರ? ಹೌದು. ಯಾರಿಗೆ? ನನಗೆ 3 ಮಂದಿ ಹೆಣ್ಣು ಮಕ್ಕಳು, ಅಂಬೆ, ಅಂಬಿಕೆ, ಅಂಬಾಲಿಕೆಯರು. ಅವರು ಮೂವರಿಗೂ ಇಂದು ನಾನು ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಹೇಳಿಕೆ ಎಲ್ಲರಿಗಾಗಿದೆಯಾ? ಎಲ್ಲರಿಗೂ ಹೇಳಿಕೆಯನ್ನೂ ಕಳಿಸಿದ್ದೇನೆ. ಈ ಸ್ವಯಂವರದ ನಿಯಮ ಹೇಗೆ ಅದನ್ನೂ ಕೂಡ ಓಲೆಯಲ್ಲಿ ಬರೆದಿದ್ದೇನೆ. ಯಾರಾತ ವೀರ ಎಲ್ಲರನ್ನೂ ಗೆಲ್ಲುತ್ತಾನೋ ಅವನಿಗೆ ನನ್ನ 3 ಮಗಳಂದಿರನ್ನು ನಾನು ಕೊಡುವುದು ಎನ್ನುವಂತಹ ಶಪಥವನ್ನು ಗೈದಿದ್ದೇನೆ. ಆ ಕಾರಣದಿಂದಲೇ ಈ ಸಕಲ ಲೋಕದಿಂದ ಬಂದಂತಹ ಎಲ್ಲಾ ರಾಜಕುಮಾರರೂ ನೆರೆದಿದ್ದಾರೆ. ಸ್ವಯಂವರದ ವ್ಯವಸ್ಥೆ ಎಲ್ಲ ಆಗುತ್ತಾ ಉಂಟು. ನೀನು ಬಂದಿ ಅಲ್ವಾ? ಸಂತೋಷ. ಹಾಗಂತ ಎಲ್ಲರಿಗೂ ಹೇಳಿದ್ದೇನೆ. ನನಗೂ
ದೇಶಗಳಿಗೆ ನಿನಗೆ ಆಹ್ವಾನವನ್ನು ಕಳಿಸುವುದಕ್ಕಾಯಿತಲ್ವಾ? ಏನು ಸೌಭದ ಅಧಿಪತಿ ಸತ್ತಿದ್ದಾನೆಂದು ತಿಳ್ಕೊಂಡಿದೆಯೇನೇನು? ಎಲ್ಲರಿಗೂ ಓಲೆಯನ್ನು ಕಳಿಸಿದ್ದಿ, ಆಹ್ವಾನ ಕೊಟ್ಟು ಬರತಕ್ಕದ್ದು ಬರಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಿ. ದೂರದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ನಿನ್ನ 3 ಮಕ್ಕಳನ್ನು ಕೊಡುತ್ತೇನೆ ಅಂತ ಹೇಳ್ತಿ. ಹಾಗಂತ ಹೇಳಿದ್ರೆ ಏನು ಅರ್ಥ? ಈ ಸೌಭಾಧಿಪತಿ ಅಂತ ಸಾಲುವನಿಗೆ ಈ 56 ಜನರನ್ನು ಗೆಲ್ಲುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೀಯೇನೋ? ನನ್ನ ತೋಳ್ಬಳದಲ್ಲೇ ನಿನಗೆ ಅನುಮಾನ ಮೂಡಿತ್ತು ಅಂತಲ್ವೇ? ಏನೋ ಬಿಡುದು ಮೊದಲು ಅವರಲ್ಲ, ನಿನ್ನನ್ನು ಪಡಿಬೇಕು. ಸಾಲ್ವೇಶ, ಕೋಪದಿಂದ ನನಗೆ ಪ್ರಶ್ನೆಯನ್ನಿತ್ತೆ. ಯಾಕೆ ಆಹ್ವಾನ ಯಾಕೆ ಕಳಿಸ್ಲಿಲ್ಲ? ನಿನ್ನ ಆಹ್ವಾನ ಎಲ್ಲ ಬೇಡ, ಆಹ್ವಾನ ಇಲ್ಲದ್ರೂ ಬಂದಿದ್ದೇನೆ. ಇಲ್ಲಿ ನಾನು ಏನಿರೋದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇದೆ. ಅದಲ್ಲ, ಯಾಕೆ ಕಳಿಸ್ಲಿಲ್ಲ ಅಂತ. ಆಹ್ವಾನವನ್ನು ಯಾಕೆ ಕಳಿಸ್ಲಿಲ್ಲ ಎನ್ನುವ ಪ್ರಶ್ನೆಯನ್ನು ಮುಂದಿರಿಸ್ತಿ ಅಂತಾದ್ರೆ ನನ್ನದ್ದೂ ಒಂದು ಪ್ರಶ್ನೆ ಇದೆ. ಏನು ಕೇಳಲೇ? ಅಯ್ಯ ಸೌಭಾದೀಪ ಸಾಲ್ವಾ, ನಿನಗೆ ಯಾಕೆ ಆಮಂತ್ರಣವನ್ನು ಕಳಿಸಲಿಲ್ಲ? ಅದೇ ಯಾಕೆ ಎನ್ನುವ ಪ್ರಶ್ನೆ ನನ್ನ ಮೇಲೆ ನೀನು ಇಟ್ಟಿದ್ದಿ. ಪ್ರಶ್ನೆಗೆ ಉತ್ತರಿಸಬೇಕಾದ್ದು ನನ್ನ ಕರ್ತವ್ಯವೇ. ಕಾಶಿಯ ಅರಸನಾಗಿ, ಪ್ರತಾಪಸೇನನಾಗಿ ಕಾಶಿಯವರು ತಪ್ಪುವುದಕ್ಕುಂಟ? ನೀನು ತಪ್ಪಲಿಲ್ವಾ? ವಿಶ್ವನಾಥನ ಈ ಪವಿತ್ರ ಸಾನ್ನಿಧ್ಯದಲ್ಲಿದ್ದುಕೊಂಡು ನಾನು ತಪ್ಪುವುದಕ್ಕೆ ನನಗೆ ಯಾಕೆ ಆಹ್ವಾನ ಬರಲಿಲ್ಲ? ನಿನಗೆ ಆಹ್ವಾನ ಬರಲಿಲ್ಲ ಅಂತಲ್ಲ, ಬರಲಿಲ್ಲ ಅಂತ ನೀನು ಹೇಳ್ತಿ ಅಂತಾದ್ರೆ ನಿನ್ನಲ್ಲಿ ನನ್ನದೊಂದು ಪ್ರಶ್ನೆ. ಏನು? ನೀನು ಸೌಭದಿಂದ ಹೊರಟದ್ದು ಯಾವಾಗ? ಸ್ವಯಂವರ ಇರುವುದು ನಾಳೆ, ಇಂದು ಮುನ್ನಾ ದಿನ. ನೀನಾಗಿದ್ರೆ ಹೊರಟದ್ದು ಯಾವಾಗ? ನಾನು ಮೊನ್ನೆ ದಿನ ಹೊರಟಿದ್ದೇನೆ. ಹಾಗಿದ್ದರೆ 1-2 ದಿನ ಮೊನ್ನೆ ಹೊರಟದ್ದು ಹೌದು? ಹೊರಟಿದ್ದೇನೆ. ಹೊರಟದ್ದು ಹೌದು ಅಂತಾದ್ರೆ ಹಲವು ರಾಜಕುಮಾರರಿಗೆ 56 ದೇಶಗಳಿಗೂ ನಾನು ಬೇರೆ ಬೇರೆ ಚರರನ್ನಟ್ಟಿದ್ದೇನೆ. ಅವರಲ್ಲಿ ಓಲೆಯನ್ನೂ ಕಳಿಸಿದ್ದೇನೆ, ನಿನಗೂ ಕಳಿಸಿದ್ದೇನೆ, ಎಲ್ಲರಿಗೂ ಕಳಿಸಿದ್ದೇನೆ. ಈಗ ನನ್ನಲ್ಲಿ ಕಳಿಸಿದ್ಯಾ? ನೀನು ಕಳಿಸಿದ್ದೇನೆ. ನೀನು ಹೊರಟ ಮೇಲದಲ್ಲಿಗೆ ತಲುಪಿರಬಹುದು. ವಿಷಯ ಹೇಗೆ ಗೊತ್ತಾ? ಎಲ್ಲೆಡೆಗೆ ಹೋದ ಚರರು ಬಂದಿದ್ದಾರೆ, ನಿನ್ನ ಕಡೆಗೊಂದು ಕಳಿಸಿದ ಚರ ಇನ್ನೂ ಬರಲಿಲ್ಲ. ಇದು ವಿಷಯ. ಇದು ಇರಬಹುದು. ಇನ್ನೊಂದು ಸಂಗತಿ ಉಂಟು. ಏನು? ನಾನು ಕಾಶಿಯ ಕಡೆಗೆ ಇರುವ ನೇರ ದಾರಿಯಲ್ಲಿ ಬರಲಿಲ್ಲ. ಸ್ವಲ್ಪ ಬೇಗ ಬರಬೇಕು ಅಂತ ಇನ್ನೊಂದು ದಾರಿ ಹಿಡಿದು ಬಂದಿದ್ದೇನೆ ನಾನು. ಅದನ್ನು ಒಪ್ಪಬೇಕೀಗ. ಅವ ಹೋಗಿರಬಹುದೋ ಏನು? ಈಗ ಒಂದು ಸಂದೇಹ ಮೂಡ್ಲಿಲ್ವಾ? ಮುಟ್ಟಿರಬಹುದೋ ಏನು? ಕೋಪ ಇಲೀತ. ಮತ್ತೆ ಒಂದುಂಟು, ಕಾಶಿ ಪ್ರತಾಪಸೇನ ನನ್ನನ್ನು ಬಿಟ್ಟು ನೀನು ಮಾಡ್ಲಿಕ್ಕೆ ಉಂಟ? ಖಂಡಿತ ಇಲ್ವಪ್ಪ. ಅಲ್ವೇ? ಇರ್ಲಿ, ಕೆಲವೊಮ್ಮೆ ಪ್ರಮಾದಗಳಾಗ್ತವೆ. ನಾವು ಮನುಷ್ಯರಲ್ವಾ? ಹೌದು. ನಾಳೆ ನಾನು ಅಳಿಯ, ನೀವು ಮಾವ ಹೇಳಲಿಕ್ಕೆ ಆಗಬಹುದು. ನಿರ್ಣಯ ಆಗ್ಲಿಲ್ಲ ಅಲ್ವೇ? ಅಲ್ಲ, ನಿನ್ನ ಪ್ರಯತ್ನ ಆ ಕಡೆಗೆ. ಹಾಗಾಗಿ ಮನುಷ್ಯ ಸಂಬಂಧ ಎನ್ನುವುದು ಮುಖ್ಯ. ಹೇಳಲಿಲ್ಲ ಅಂತ ಇಟ್ಟುಕೊಳ್ಳುವ. ಏನಾಯ್ತು ಈಗ? ಏನಾಗುತ್ತದೆ ಈಗ? ಬಂದದ್ದು ಹೌದಾ? ಅಲ್ವೇ? ಬಂದದ್ದು ಸತ್ಯ ಅಲ್ವಾ? ನಾಳೆ ಸ್ವಯಂವರ, ಪರಾಕ್ರಮ ಪಣ. ಹೌದು, ಪರಾಕ್ರಮ ಇರ್ಲಿ, ಅದು ನಾಳೆ ದಿವಸ ಅಲ್ವಾ? ಹೌದು. ನಿನಗೆ ಏನೂ ಆಗದ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಾನೇ ಹೊರ್ತೇನೆ. ನೀನು ಅಷ್ಟು ಹೊರತಿಂತಾದ್ರೆ ನಿನಗೊಂದು ವ್ಯವಸ್ಥೆ ಹೇಗೆ ಗೊತ್ತಾ? ಎಲ್ಲಿ ಬಿಡಾರ? ಪ್ರತ್ಯೇಕ ಬಿಡಾರ. ಎಲ್ಲರಿಗೂ ಇಲ್ಲದ ವ್ಯವಸ್ಥೆ ಅಲ್ಲಿ ಕಲ್ಪಿಸ್ತೇನೆ. ಅಲ್ಲಿ ಎಲ್ಲ ಉಂಟಲ್ಲ? ಎಲ್ಲ ಉಂಟು. ಈಗ ನಿಮಗೆ ಸ್ವಯಂವರ ನಾಳೆ ನಿದ್ರೆಗೆ ಬೇಕಾದ ವ್ಯವಸ್ಥೆ ಎಲ್ಲ ಉಂಟು. ಆಹಾರಕ್ಕೇನು ಬೇಕು? ನಿದ್ರೆಗೆ ಮೊದಲು ಒಂದು ಕೊಡುವುದನ್ನು ಕೊಡಿಸುವ ವ್ಯವಸ್ಥೆ ನಾನು ಮಾಡ್ತೀನಿ. ನಿದ್ರೆಯ ಮೊದಲಿನ ವ್ಯವಸ್ಥೆ ಕೂಡ ಉಂಟು. ಆಗುತ್ತದೆ. ಆ ಬಗ್ಗೆ ಸಂತೋಷ.
ನಾಳೆಯ ಕಾರ್ಯಕ್ರಮ, ನಾಳೆಯ ನಮ್ಮ ಮಂಗಳ ಕಾರ್ಯಕ್ರಮ ಯಶಪ್ರದವಾಗಬೇಕು. ಆಗಬೇಕು. ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿಗೆ ನಿಮಗೊಂದು ಹೆಚ್ಚುವರಿ ಜನ ಸರಿ ನಾನಿದ್ದೇನೆ. ಸರಿ. ನಿಮ್ಮ ಇಬ್ಬರು ಮಕ್ಕಳ ವಿವಾಹ ಅಲ್ಲ, ಮೂವರು ಅದು ನನ್ನದು, ನನ್ನ ಜವಾಬ್ದಾರಿ. ಇರ್ಲಿ. ಸಂತೋಷ. ಶುಭರಾತ್ರಿ. ಆದೀತು. ನಾಳೆಯ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ನಿತ್ಯಾನಿಗಮಗೈದು ಬೇಗ ಭೂಮಿ ಬೋತ ಮರಳಗೊಳ್ಳುದಾಗ ಅರ್ತಿಗೆ ಸವೆಗೈದು ಬೇಗ ಅರ್ತಿಗೆ ಸವೆಗೈದು ಬೇಗ ಕೇಳಬೇಕು. ನಿಮ್ಮಯ ಭುಜ ಸತ್ತ ಭರ ತೋರಿರೆಂದೆನಲಾಗ ನಿಮ್ಮಯ ಭುಜ ಸತ್ತ ಪರಾಕ್ರಮವ ತೋರಿರೆಂದೆನಲಾಗ ಶುಭ ಮುಹೂರ್ತದಲ್ಲೇ ಎದ್ದು ನಿತ್ಯಾಹನಿಕಗಳನ್ನು ತೀರಿಸಿ ಕಾಶಿ ವಿಶ್ವನಾಥನನ್ನು ಅರ್ಚಿಸಿ ನಾನೀ ಬಂದುದು ಮಗಳಂದಿರ ಸ್ವಯಂವರ ಮಂಟಪದ ಕಡೆಗೆ. ಆಗಬೇಕಾದ್ದೇನು? ಇಲ್ಲಿ ಸೇರಿದಂತಹ ಸಕಲ ಲೋಕದ ರಾಜಕುಮಾರರು ನನ್ನ ಮಾತನ್ನು ಕೇಳಬೇಕು. ಇಲ್ಲಿ ಯಾರಾತ ಎಲ್ಲರನ್ನೂ ಸೋಲಿಸ್ತಾನೋ, ಗೆದ್ದು ವಿಜೃಂಭಿಸ್ತಾನೋ ಅವರಿಗೆ ನನ್ನ ಮಗಳಂದಿರನ್ನು ಈತೇನೆ ಎನ್ನುವ ಮಾತನ್ನೂ ಕೊಟ್ಟಿದ್ದೇನೆ. ಹಾಗಾಗಿ ಇನ್ನು ಸಮಯದ ವಿಳಂಬ ಸರಿಯಲ್ಲ. ನೀವೆಲ್ಲರೂ ಆ ಪ್ರಯತ್ನವನ್ನು ಮಾಡಬೇಕು. ಅವಕಾಶ ಕೊಟ್ಟಿದ್ದೇನೆ, ನೋಡುವ. ಕಾಶಿ ರಾಜನ ಕುವರಿಯರ ಸ್ವಯಂವರ ಮಂಟಪ ಸಿದ್ಧತೆಗೊಂಡಿದೆ. ಮಾತ್ರ ಅಲ್ಲ, ಪ್ರತಾಪಸೇನನ ವಿಜ್ಞಾಪನೆಯನ್ನು ಕೇಳಿದವರಿದ್ದೇವೆ. ಸಭಾಂಗಣದ ಮುಂಭಾಗದಲ್ಲಿ ಮಾಡಲಾದಂಥ ರಣರಂಗದಲ್ಲಿ ದುರವಿಕ್ರಮರಿಗೆ ತನ್ನ ಕುವರಿಯರನ್ನಿತ್ತು ಹರಸಿ ಕಳಿಸಿಕೊಡುತ್ತೇನೆ ಎನ್ನುವ ಹಾಗೆ ಮಾತನ್ನು ಕೇಳಿದ್ದಾಯ್ತಲ್ಲ. ತುಂಬಿದ ಸಭೆ, ರಾಜಾದಿರಾಜರೆಲ್ಲ ಕುಳಿತಿದ್ದಾರೆ. ಈ ಮಧ್ಯೆ ಕಳಿಂಗದ ರಾಜ ದೃಢಸೇನ ಈ ಹೊತ್ತಿನಲ್ಲಿ ಮಾತಾಡಬೇಕು. ಯಾಕೆ? ಉಳಿದವರೆಲ್ಲ ಕೂತಿದ್ದಾರೆ ಅಷ್ಟೇ, ಏನು ಮನ ಮಾಡಿದ ಹಾಗೆ ಕಾಣೋದಿಲ್ಲ. ಆ ಕಾರಣ ಎಲ್ಲರನ್ನು ಉದ್ದೇಶವನ್ನು ಮಾತಾಡುತ್ತಾ ಇದ್ದೇನೆ. ಪ್ರತಾಪಸೇನನ ಅಪೇಕ್ಷೆಯಂತೆ ಬಂದಂತ ತಾವುಗಳೆಲ್ಲ ಷಂಡರಾಗಿ ಕುಳಿತಿದ್ದೀರಲ್ಲ ನೀವು. ಭುಜಬಲ, ರಣಬಲ, ಶೂರ ಧೀರತನವೆಲ್ಲವನ್ನು ಉಂಟು ಎನ್ನುವ ಹಾಗೆ ಹೆಗ್ಗಳಿಕೆಯಿಂದ ಬಂದವರು ಈ ಹೊತ್ತಿನಲ್ಲಿ ಯಾರಿದ್ದಾರೆ? ಈ ದೃಢಸೇನನ ಮುಂಭಾಗದಲ್ಲಿ ಬಂದು ನಿಮ್ಮ ಅಸ್ತ್ರನ, ಶಸ್ತ್ರನ ಅಥವಾ ಯಾವುದು ಭುಜಬಲವ ಯಾವುದು ಇದೆ ಅನ್ನೋದನ್ನು ತೋರಿಸಬೇಕು. ಯಾಕೆ? ನಾನು ಪ್ರಥಮದಲ್ಲಿ ಖಡ್ಗವನ್ನು ಎತ್ತಿ ನಿಮ್ಮ ಮುಂದೆ ಸಣಸಾಡುವುದಕ್ಕೆ ಇಳಿತೇನೆ, ಇಲ್ಲವೇ ಶರವನ್ನು ಹಿಡಿದು ಆ ಮುಖೇನವಾಗಿ ಬಿಲ್ಲುವಿದ್ಯೆಯನ್ನು ಕೂಡ ಪಾರಂಗತ ಮಾಡಿಕೊಂಡವನಿದ್ದೇನೆ. ನಿಮ್ಮನ್ನೆಲ್ಲ ಸೆದೆಬಡಿದ ನಂತರದಲ್ಲಿ ಮುಂದೆ ನಾನು ಮಾಡಬೇಕಾದ್ದೇನು? ಪ್ರತಾಪಸೇನನ ಅಪೇಕ್ಷೆಯಂತೆ ಆ ಮೂವರನ್ನು ವರಿಸಬೇಕು. ಈ ಹಿನ್ನೆಲೆಯಲ್ಲಿ ಯಾರಿದ್ದೀರಿ ನೋಡೋಣ. ಬಡಿದು
ಅಬ್ಬಬ್ಬಬ್ಬಬ್ಬಬ್ಬ! ಆ ಸಭೆಯಲ್ಲಿ ಆಸೀನರಾದಂತಹ ನಮ್ಮೆಲ್ಲರ ಕಿವಿಗಳಿಗೆ ಹ್ಮ್ ಕಾದ ಸೀಸವನ್ನೇ ಸುರಿದಂತಹ ಅನುಭವ ಆಯ್ತಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ದುಷ್ಟನಾದಂತಹ ಕಾಳಿಂಗನ ಮಾತು, ಮದವೆಂಬುದು ತಲೆಯನ್ನು ಅಡರಿ ಏನು ಹೇಳುತ್ತೇನೆನ್ನುವುದನ್ನೇ ಪ್ರಜ್ಞೆಯನ್ನು ತಪ್ಪಿದವನಾಗಿ ಇದು ಮಾತನ್ನು ಆಡುವುದಲ್ಲ, ಮಾತನ್ನು ಒದರುವುದು. ಕಾಶಿ ದೇಶದ ಅರಸನ ಆಮಂತ್ರಣದ ಮೇರೆಗೆ ಸ್ವಯಂವರಕ್ಕಾಗಿ ಬಂದು ಕೂತವರು ನಾವೆಲ್ಲರೂ ಕ್ಷತ್ರಿಯ ಭೂಪಾಲರೇ ಸರಿ, ಸಾಮರ್ಥ್ಯ ಇಲ್ಲದೆ ಬಂದು ಕೂತವರಲ್ಲ. ನಮ್ಮ ಮುಂದೆ ನಿಂತು ಷಂಡರು ಎಂಬ ಹಾಗೆ ಹೇಳಿದನಲ್ಲ, ಛೇ ಪಾಖಂಡಿ, ಇವನ ಮದ ತಲೆಗೇರಿದೆ ಅಲ್ಲ, ಇಳಿಸಬೇಕು ಇದನ್ನು. ಒಂದು ಮುಷ್ಟಿಯಲ್ಲಿ ತಲೆಗೆ ಗುದ್ದಿ, ಇನ್ನೊಂದರಲ್ಲಿ ಬೆನ್ನಿಗೆ ಗುದ್ದಿ, ಕೆಳಗೆ ಬಿದ್ದವನನ್ನು ಎತ್ತಿ ಇನ್ನೊಮ್ಮೆ ಕುಕ್ಕಿ ಕೊನೆಗೆ ಕಾಲಿಂದ ಒಂದು ಮೆಟ್ಟಿದೆ ಅಂತ ಆದ್ರೆ, ಮಾರನೇ ದಿನ ಮದ ಎಂಬುದು ಮಣ್ಣನ್ನು ಸೇರಿ ತಲೆಯಲ್ಲಿ ಇಡಬೇಕಂದ ಕಿರೀಟವನ್ನ ಕಂಕುಳಲ್ಲಿ ಇಟ್ಟು ತಿರುಗಬೇಕು ಇವನು. ಆಕ್ರೋಶವನ್ನು ಹೊಟ್ಟೆಯಲ್ಲೇ ಇಡುವುದಲ್ಲ, ಕಕ್ಕಬೇಕು. ಎದ್ದು ನಿಂತಿದ್ದೇನೆ, ಕೇಳುತ್ತೇನಂತೆ ಎಲ್ಲ. ನಾನು ಆಶ್ಚರ್ಯ ಪಡೋದು, ನೀನೊಬ್ಬನೇ ಸಾಮರ್ಥ್ಯಶೀಲ ಎಂಬ ಹಾಗೆ ವ್ಯವಹರಿಸ್ತಾ ಇದ್ದೀಯಲ್ಲ. ಮೇಲೆ ಎದ್ದು ಒಡಬಡಿಸ್ತಿರುವವರು ಯಾರು ಎನ್ನುವ ಹಾಗೆ. ಮಾತ್ರೇಶನಾದ ನಾನೇ ಸರಿ. ಮಾತ್ರೇಶ ಹೌದಯ್ಯ. ಏನದು? ಸಾಮರ್ಥ್ಯ ನಿನ್ನ ತೋಳುಗಳಲ್ಲಿ ಮಾತ್ರ ಇವೆ ಎನ್ನುವಂತ ಭ್ರಮೆಯಲ್ಲಿ ಬದುಕುತ್ತಾ ಇದ್ದೀಯಲ್ಲ ಮೂರ್ಖ. ಏನು ಒದರಿದೆ ನೀನು ಕೊಟ್ಟಂತಹ ಪ್ರತಿ ಮಾತಿಗೂ ಉತ್ತರವನ್ನು ಕೊಡುವುದಾಗಿ ಎದ್ದು ನಿಂತ ಮಾದ್ರೇಶನು ನಾನೇ ಸರಿ. ಎಲ್ಲ ಆ ಚತುರ್ಮುಖನಾದಂತಹ ಬ್ರಹ್ಮ ಈ ಮೂರು ನಾರೀಮಣಿಯರನ್ನು ಸೃಷ್ಟಿ ಮಾಡುವಾಗ ಮಾದ್ರೇಶನನ್ನು ಬುದ್ಧಿಯಲ್ಲಿಟ್ಟೇ ಸೃಷ್ಟಿ ಮಾಡಿದ್ದು. ಓಹೋ, ನೀವೆಲ್ಲ ಬಂದದು ವ್ಯರ್ಥ. ಮಾದ್ರೇಶನಾದಂತಹ ನಾನಿರುವ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಈ ಮೂರು ನಾರೀಮಣಿಯರು ಬೇರೆಯವರಿಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟೆ? ಅಧಿಪತ್ಯ ನನ್ನದೇ ಸರಿ. ಹಾಗಾಗಿ ಸುಮ್ಮನೆ ಪೆಟ್ಟು ತಿನ್ನು ಬೇಡ, ರಕ್ತವನ್ನ ನಷ್ಟ ಮಾಡಿಕೊಳ್ಳಬೇಡ. ಸಾಮದಲ್ಲಿ ಹೇಳ್ತಾನೆ ಕೇಳು. ಇಷ್ಟು ಹೇಳಿದ್ದಕ್ಕೆ ತಪ್ಪಾಯಿತು ಅಂತ ಕೈಯನ್ನು ಮುಗಿದು ತಲೆಯನ್ನು ತಗ್ಗಿಸಿ ರಣಾಂಗದಿಂದ ಹೊರಗೆ ಹೋದರೆ ಸರಿ, ಇಲ್ಲದಲ್ಲಿ ಎತ್ತಿ ಬಿಸಾಡಿಯನು. ಮಾದ್ರೇಶ ವಿಚಾರದಲ್ಲಿ ಗೊತ್ತಿಲ್ಲವೇ? ಮಾದ್ರೇಶ, ಏನು ಕಳಿಂಗ? ಧ್ವನಿ ಎತ್ತರಕ್ಕೇರಿಸಿದಷ್ಟು ನಿನ್ನ ಪರಾಕ್ರಮ ನಾನು ಮೆಚ್ಚಿದ್ದೇನೆ ಎನ್ನುವ ಹಾಗೆ ನೀನು ಮಾತಾಡಬೇಡ. ಯಾಕೆ ಗೊತ್ತಾ? ಯಾಕೆ? ಪ್ರತಾಪಸೇನ ತನ್ನ ಕುವರಿಗೆ ಸೂಕ್ತ ವರ ಯಾರು ಎನ್ನುವುದಕ್ಕೆ ಪ್ರಥಮದಲ್ಲಿ ಆಯ್ಕೆ ಮಾಡಿದ್ದೇ ನನ್ನ ಕಾಳಿಂಗ ದೇಶವನ್ನು. ಭ್ರಮೆ. ದೂತ ಬಂದು ಹೇಳಿದ್ದೆ ನೀವು ಬರಬೇಕು ಎನ್ನುವ ಹಾಗೆ. ತದನಂತರದಲ್ಲಿ 56 ದೇಶದ ಉಳಿದ ರಾಜರಿಗೆ ಪತ್ರ ಹೋದದ್ದು ಗೊತ್ತಾ ನಿನಗೆ? ನೀನು ಹತ್ತಿರದಿಗೆ ಆಗುತ್ತದೆ. ಯಾಕೆ? ಹರಿಹರ ಬ್ರಹ್ಮಾದಿಗಳೇ ಸೂಕ್ತವಾದ ನೆಲೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಈ ಹೊತ್ತಿನ ನೀನು ಪ್ರಥಮದಲ್ಲಿ ಬರಬೇಕೆನ್ನುವ ಹಾಗೆ ನನಗೆ ಆಮಂತ್ರಣ ಕೊಟ್ಟವನಿದ್ದ. ಅಷ್ಟು ಮಾತ್ರ ಅಲ್ಲ, ಆ ಕುವರಿಯರು ನೋಡು, ನೀನು ಬಡಬಡಿಸುವತ್ತಿಗೆ ತಲೆ ತಗ್ಗಿಸಿದ್ರು, ತಲೆ ಎತ್ತಿ ನನ್ನನ್ನೇ ನೋಡುತ್ತಾ ಇದ್ದಾರೆ. ಯಾರು ಈತ ಎನ್ನುವ ಹಾಗೆ. ಅರ್ಥ ಏನು? ಫಲದಲ್ಲಿ ನನ್ನನ್ನೇ ಅವರು ವರಿಸುವ ನೆಲೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಪರಾಕ್ರಮವನ್ನು ಈ ಹೊತ್ತಿನಲ್ಲಿ ತೋರಿಸಿ ನಿನ್ನನ್ನು ಸೆದೆ ಮಾಡಿದ್ದು. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ಕೈಕಾಲು ಕಟ್ಟಿ ಅಲ್ಲಿ ಮೂಲೆಯಲ್ಲಿ ಹಾಕ್ತೇನೆ. ಮತ್ತೆ ನೀನು ನನ್ನನ್ನು ಕಂಕಳಲ್ಲಿ ಇಡೋದಾ ಏನು ಎನ್ನುವುದನ್ನು ತೋರಿಸಬೇಕು. ಕೇವಲ ಮಾತಿನಲ್ಲಿ ಆಡೋದಲ್ಲ, ನುಡಿಯಲ್ಲಿ ಸಾಕಾಗೋದಿಲ್ಲ, ಕೃತಿಯಲ್ಲಿ ಮಾತು ಮಾಡಿ ತೋರಿಸಬೇಕು. ಎಲ್ಲ ಕಳಿಂಗ ಭ್ರಮೆ ಭ್ರಮೆ.
ನೀನು ಈ ರೀತಿ ಮಾತನಾಡುವುದಕ್ಕೆ ಕಾರಣ ಏನು ಅಂತ ಸ್ಪಷ್ಟವಾಯಿತು. ಏನು? ಲೋಕದ ಸಮಸ್ತ ಸೌಂದರ್ಯವು ಏಕೀಕೃತಗೊಂಡು ಹಾ, ನಾರಿಯ ರೂಪವನ್ನು ಆಂತು ಬಂದ ಹಾಗೆ ಮೂರು ನಾರಿಮಣಿಯರಲ್ಲಿ ಮೆರೆಯುತ್ತಾ ಇದ್ದಾರಲ್ಲ, ಹಾ, ನೋಡಿದ ಕೂಡಲೇ ನಿನ್ನ ಮತಿ ಭ್ರಮಣೆಗೊಂಡಿದೆ. ಹೀಗಾಗಿ ಇಂತಹ ದುಷ್ಟತನದ ಮಾತುಗಳನ್ನಾಡ್ತಾ ಇದ್ದಿ. ನನ್ನ ಮಾತು ಅದೇ, ಬಾಯಲ್ಲಿ ಹೇಳಿದ ಹಾಗೆಲ್ಲ ರಣಾಂಗದಲ್ಲಿ ಕೆಲಸವನ್ನ ಮಾಡೋದು. ಏನು ಹೇಳಿದಿ? ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತೇನೆ ಎಂಬ ಹಾಗೆ ಅಲ್ಲ. ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ನಿನ್ನಲ್ಲಿ ಸಾಧ್ಯ ಇದ್ದರೆ ತೋರಿಸು, ನಡಿ ಮುಂದೆ ಬಾ ಬಂದೆ. ಮಾದ್ರೇಶ, ಇನ್ನು ಮಾತಲ್ಲ ನಿನಗೆ. ಹಾ, ಮಾತಲ್ಲಿ ಆಡಿದ್ದು ಸಾಕು, ಕೃತಿಯಲ್ಲಿ ಮಾಡಿ ತೋರಿಸ್ತೇನೆ ಆಗನೇ ಹೇಳಿದ್ದಲ್ವಾ. ಆ ಕಾರಣದಿಂದ ಹೆಚ್ಚು ಸಮಯ ಏರ್ತಾ ಇದೆ. ಆ ಕಾರಣದಿಂದ ನನ್ನ ಉತ್ಸಾಹ ಇನ್ನಷ್ಟು ಏರ್ತಾ ಇದೆ. ಎತ್ತಿಗೋ ಆಯುಧವನ್ನು, ಆಡಿ ತೋರಿಸ್ತೇನೆ, ಬಾ ಮುಂದೆ. ಪರಾಕ್ರಮ ಅಂತ, ಪರಾಕ್ರಮ. ಏನಾಯ್ತು? ಹೆಡೆಮುರಿ ಕಟ್ಟಿ ಅಲ್ಲಿಟ್ಟಿದ್ದೇನೆ, ಮುಂದಕ್ಕೆ ನೋಡೋಣ. ನಮ್ಮ ಪ್ರತಾಪಸೇನ ಮುಂದಕ್ಕೆ ಏನು ಮಾಡ್ತಾನೆ, ಆದೇಶದಂತೆ ಮುನ್ನಡೀತಾನಂತೆ. ಏನದು? ಚರರು ಬಂದು ಹೇಳಿದಂತಹ ಮಾತುಗಳನ್ನು ಕೇಳಿದೆ. ನಮ್ಮ ಹಸ್ತಿನಾಪುರದ ಈ ಚಕ್ರವರ್ತಿ ಪೀಠಕ್ಕೆ ಭರತ ವರ್ಷದಲ್ಲಿ ಅವಮಾನವಾಗುವಂತಹ ಸಾಧ್ಯತೆಗಳು ಎಲ್ಲಿಯಾದರೂ ಇದೆಯೇ? ನನ್ನ ಅಪ್ಪನ ಹತ್ರ ನಾನು ಶಪಥ ಹಾಕಿದ್ದೆ, ಮದುವೆ ಆಗದೇ ಇದ್ದರೂ ಕೂಡ, ರಾಜ್ಯದ ಪಟ್ಟಾಭಿಷೇಕದ ಬಯಕೆಯನ್ನು ಬಯಸದೇ ಇದ್ದರೂ ಕೂಡ ಚಕ್ರವರ್ತಿ ಪೀಠದ ಸಂರಕ್ಷಣೆಯ ಜವಾಬ್ದಾರಿಯನ್ನು ನಾನು ಹೊತ್ತುಕೊಳ್ಳುತ್ತೇನೆ ಅಂತ. ಆದರೆ ದೇಶದ ರಾಜಕೀಯ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ ಹೇಳಿದರೆ, ಬಹುಶಃ ಹಸ್ತಿರೆಯ ಸಾಮರ್ಥ್ಯ ಪರಾಕ್ರಮವನ್ನು ಕಾಣಲಿಕ್ಕೆ ಆಗದೇ ಇರುವಂತಹ ಕೆಲವು ರಾಜರುಗಳು ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸಂರಕ್ಷಣೆಯ ಹೊಣೆಯನ್ನು ಹೊತ್ತಿರುವ ನನಗೆ ಈ ದೇಶದಲ್ಲಿ ಏನೇ ನಡೀತಾ ಇರಲಿ, ನನಗೆ ಕಾಣುವುದು ರಾಜಕಾರಣ. ಇಲ್ಲದಿದ್ದರೆ ಬಡ ನೃಪಾಲ ಕಾಶಿ ದೇಶದ ಪ್ರತಾಪಸೇನ 3 ಮಕ್ಕಳಂತೆ, ಆ ಮಕ್ಕಳಿಗೆ ವಿವಾಹ ಮಾಡುವ ದೃಷ್ಟಿಯಲ್ಲಿ ಪರಾಕ್ರಮವನ್ನೇ ಪಣವಾಗಿಟ್ಟು ಎಲ್ಲರನ್ನು ಆಹ್ವಾನಿಸಿದ್ದಾನಂತೆ. ಅದಕ್ಕೆ ಹೇಳುವುದು, ನಮ್ಮಲ್ಲಿ ಬೇಹುಚರರ ತಂಡ ಬಹಳ ಬಲಿಷ್ಠವಾಗಿದೆ. ಹಸ್ತಿನಾಪುರಕ್ಕೂ ಕಾಶಿ ದೇಶಕ್ಕೂ ಏನು ಬಹಳ ದೂರದ ಅಂತರ ಇಲ್ಲ. ಭೌಗೋಳಿಕವಾಗಿ ಬಹಳ ಸಮೀಪದಲ್ಲೇ ಇರುವಂತಹ ಕಾಶಿ ದೇಶದ ವಾರ್ತೆಯನ್ನು ಬೇಹುಗಾರರು ಬಂದು ನನಗೆ ತಿಳಿಸಿದ್ದು. ಅಂಬಿಕೆ, ಅಂಬಾಲಿಕೆ ಎಂಬ 3 ಹೆಣ್ಣು ಮಕ್ಕಳನ್ನು ಸ್ವಯಂವರ ಮಂಟಪದಲ್ಲಿರಿಸಿ ಪರಾಕ್ರಮವನ್ನು ಪಣವಾಗಿಟ್ಟು ಯಾರು ಬಲಿಷ್ಠರು ಅವರಿಗೆ ಮದುವೆ ಮಾಡಿಕೊಡ್ತೇನೆ ಅಂತ ಉದ್ಘೋಷಿಸಿದ್ದಾನಂತೆ. ಊರಿಡೀ ಆಮಂತ್ರಣ ಹೋಗಿದೆ ಅಂತೆ. ಹಸ್ತಿನೆಯನ್ನು ಮರೆತು ಬಿಟ್ಟಿದ್ದಾನೆ. ಯಾಕಿರ್ಬೋದು? ಹಸ್ತಿನೆಗೆ ಹೆದರಿ ಅಲ್ಲ, ಇದರಲ್ಲಿಯೂ ರಾಜಕೀಯ ಇರಬಹುದೇ? ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿ ಮುಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವನಿಗೆ ಎಲ್ಲಿಯೂ ಹುಡುಗಿ ಸಿಗ್ತಾ ಇಲ್ಲ. ನಮ್ಮ ಅಪ್ಪ ಶಂತನು ಚಕ್ರವರ್ತಿಯವರು ಮಾಡಿದಂತಹ ಕೃತಿಯ ಸತ್ಯವತಿಯನ್ನು ಬಯಸಿದ ಆ ಸಂದರ್ಭದಲ್ಲಿ ನಾನು ಅವರಿಗೆ ಸಹಾಯಕನಾಗಿ ನಿಂತು
ಅಪ್ಪನಿಗೆ ಮಗನಾಗಿ ನಿಂತು ಭೀಷಣ ಪ್ರತಿಜ್ಞೆಯನ್ನು ಮಾಡಿ ಅವರ ಆಸೆಯನ್ನು ಪೂರೈಸಿದೆ. ಇದನ್ನು ಊರಿನ ಜನರು ಹೇಗೆ ಮಾತಾಡಿಕೊಳ್ಳುತ್ತಾರೋ ಏನೋ. ಆ ಕಾರಣದಿಂದಲೇ ವಿಚಿತ್ರವೀರ್ಯನಿಗೆ ಹುಡುಗಿ ಸಿಗಲಿಲ್ವೋ? ಅಲ್ಲ, ಮದುವೆ ವಿಷಯಕ್ಕೆ ಬರುವಾಗ ಮಗಳನ್ನು ಕೊಡುವುದಕ್ಕೆ ಹಸ್ತಿನೇಯರು ಆಗದು ಎಂಬ ಹೇಳಲಾಗದೇ ಇರುವ ಒಂದು ಗುಟ್ಟಿನ ಆಲೋಚನೆಯಲ್ಲಿ ನಮಗೆ ಪತ್ರವನ್ನು ಕಳಿಸಲಿಲ್ವೋ? ಅಲ್ಲ, ಬಲಿಷ್ಠರಿಗೆ ಇದು ವಿಚಿತ್ರ ಉಂಟು. ಧರ್ಮದೃಷ್ಟಿಯಲ್ಲಿಯೂ ನೋಡಿದರೆ ಬಲಿಷ್ಠರಾದರೂ ಕೂಡ 3 ಮಕ್ಕಳನ್ನು ಒಬ್ಬನೇ ರಾಜನಿಗೆ ಮದುವೆ ಮಾಡಿಕೊಡುವಂಥದ್ದು ನಮ್ಮ ಧರ್ಮದಲ್ಲಿ ಇಲ್ಲ. 3 ಮಕ್ಕಳನ್ನು ಬಲಿಷ್ಠನಾದವನಿಗೆ ಮದುವೆ ಮಾಡಿಕೊಟ್ಟರೆ ಹಸ್ತಿನಿಗೆ ನಾವು ಮುಂದೆ ಲಗ್ಗೆ ಇಡಬಹುದು. ಭೀಷ್ಮ ಭಾರತವನ್ನು ನಾವು ಪ್ರತಾಪಸೇನನ ಭಾರತವನ್ನಾಗಿ ಮಾಡಬಹುದು ಎನ್ನುವ ದುರಾಲೋಚನೆ, ರಾಜಕೀಯದ ಆಲೋಚನೆಯೋ ಇದೆಯೋ ಏನೋ. ಯಾವುದೇ ಇರಲಿ, ಪಾಪ ಮುಗ್ಧರು ನಮ್ಮ ಮೇಲೆ ಗೌರವದಿಂದ ಇರುವಂತಹ ಬೇಹುಚರರು ಬಂದು ತಿಳಿಸಿದ್ದು ನಮ್ಮ ಹಸ್ತಿನಾಪುರದ ಬಗ್ಗೆ ಅವರಿಗೆ ಇರುವ ಶ್ರದ್ಧೆ ಎಷ್ಟು ಅಂತ ಸೂಚಿಸ್ತದೆ. ಅವರು ಎಷ್ಟು ಮುಗ್ಧವಾಗಿ ಹೇಳಿದ್ದಾರೆಂದರೆ, ಸ್ವಾಮಿ ನೀವು ಕಾಶಿಗೆ ಹೋಗಬೇಕು, ಆ ಪಣವನ್ನು ಗೆಲ್ಲಬೇಕು, ಆ 3 ಮಕ್ಕಳನ್ನು ನೀವು ಹಸ್ತಿನೆಗೆ ತರಬೇಕು, ತಮ್ಮನಿಗೆ ಮದುವೆ ಮಾಡಬೇಕು ಅಂತ ಅವರೇ ಸೂಚಿಸಿದ್ದಾರೆ. ಎಷ್ಟು ಶ್ರದ್ಧೆ ಅವರಿಗೆ ನಮ್ಮ ರಾಜಕೀಯದ ಬಗ್ಗೆ. ಯಾಕೆಂದರೆ ನಾವು ಹಸ್ತಿನಾಪುರದಲ್ಲಿ ಕೇವಲ ರಾಜಕೀಯವನ್ನು ಮಾಡುವುದಲ್ಲ, ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರಿದ್ದೇವೆ. ಆದ್ದರಿಂದಲೇ ನಮ್ಮ ಚರರೆಲ್ಲ ಎಚ್ಚರದಿಂದ ನಮ್ಮ ಪೀಠಕ್ಕೆ, ಚಕ್ರವರ್ತಿ ಪೀಠಕ್ಕೆ, ಈ ಸಂಸ್ಥಾನಕ್ಕೆ ಏನೆಲ್ಲ ಬೇಕು ಅಂತಹ ರಕ್ಷಣೆಗಳನ್ನು ಕೊಡುವವರು ಭಾಳ ನಿಷ್ಠೆಯಿಂದ ಮಾಡ್ತಾ ಇರುವುದರಿಂದಲೇ ಮುಗ್ಧರಾಗಿ ಅವರು ನಮ್ಮ ಹತ್ರ ಬಂದು ಹೇಳಿದರು. ನಮಗೆ ಅವಮಾನ ಮಾಡುವ ದೃಷ್ಟಿಯಲ್ಲಿ ಒಂದು ವೇಳೆ ನಮಗೆ ಆಮಂತ್ರಣ ಕಳಿಸಲಿಲ್ಲ ಅಂತ ಇದ್ದರೆ, ನಮ್ಮ ಬಗ್ಗೆ ಗೊತ್ತಿಲ್ಲದೇ ಇರುವವನೇ ಹೌದಾದರೆ ಹಾಗೆ ಮಾಡಬಹುದು. ಹಸ್ತಿನೆಯ ಬಗ್ಗೆ, ಇಲ್ಲಿಯ ಪರಾಕ್ರಮದ ಬಗ್ಗೆ, ಇಲ್ಲಿಯ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲದವನೇನಲ್ಲ ಕಾಶೀಶ. ಎಂತಹ ಪರಂಪರೆಯನ್ನು ಹೊಂದಿದವರು ನಾವಿದ್ದೇವೆ. ಇಲಾ ಭಾರತದಿಂದ ಶುರುವಾಗಿ ಯಯಾತಿ, ಪುರೂರವ, ನಹುಷ, ಹೀಗೆ ಅನೇಕ ರಾಜರುಗಳನ್ನು ನಾವು ನಮ್ಮ ಹಿನ್ನೆಲೆಯಲ್ಲಿ ಇರುವಾಗ ಚಂದ್ರವಂಶದ ಈ ಚಕ್ರವರ್ತಿ ಪೀಠದ ಒಡೆತನದ ಸಾಮರ್ಥ್ಯದ ಹಿನ್ನೆಲೆಯನ್ನು ತಿಳಿಯದೇ ಇರುವಂಥವನೇನಲ್ಲ. ಯಾಕೆಂದರೆ ಇವರ ಕಥೆಗಳೆಲ್ಲ ಜನಜನಿತವಾಗಿದೆ. ಹಾಗಿರುವಾಗ ಇದೆಲ್ಲ ತಿಳಿದು ಮಾನನಿಧಿಗಳಾದ ನಮ್ಮ ಬಗ್ಗೆ ಅರಿಯದೇ ಅವನು ಮಾಡಿದ್ದ ಹೌದಾದರೆ, ಮಾನನಿಧಿಗಳಮ್ಮಯ ಗುರುತನು, ಮಾನನಿಧಿಗಳೆಮ್ಮಯ ಗುರುತನು, ಜ್ಞಾನವಿಲ್ಲದೆ ಮರೆದು ಕಾಶೀಶನು ನುಡಿಯನ್ನು ಕೇಳಿದೆಯಾ? ಹಸ್ತಿನಾಪುರದ ವರ್ತಮಾನ ಕಾಲದಲ್ಲಿ ಭೀಷ್ಮನೆನಿಸಿಕೊಂಡಿರುವ ನನ್ನ ಪರಾಕ್ರಮದ ಬಗ್ಗೆ ಅವನಿಗೆ ಅರಿವಿಲ್ಲದೆ ಹೀಗೆ ಮಾಡಿರಬಹುದೇ?
ಸಾಧ್ಯ ಇಲ್ಲ. ಅವನಿಗೆ ಅರಿವಿಲ್ಲದಿರುವುದಕ್ಕೆ ಯಾವುದೇ ಕಾರಣಗಳಿಲ್ಲ. ಈ ಭೀಷ್ಮ ಬಾಲ್ಯದಲ್ಲೇ ದೇವವ್ರತನಾಗಿ ಇಡೀ ಭಾರತ ವರ್ಷದಲ್ಲಿ ದಿಗ್ವಿಜಯನ್ನು ಸಾಧಿಸಿದಂತಹ ಕಥೆಯನ್ನು ಎಲ್ಲರೂ ತಿಳಿದಿದ್ದಾರೆ. ಬೇಡ, ಮತ್ತೊಂದು ದಿನ ಸುರಲೋಕದಲ್ಲಿ ಮತ್ಸ್ಯಲೋಕದ ಎಲ್ಲರನ್ನೂ ಪರಾಕ್ರಮಪಣವಾಗಿಟ್ಟು ನಡೆದಂತಹ ಒಂದು ಸ್ಪರ್ಧೆಯಲ್ಲಿ ಸುರ ನರ ಲೋಕಗಳಲ್ಲೆಲ್ಲ ಭೀಷ್ಮನೇ ಶ್ರೇಷ್ಠ ಅಂತ ದೇವತೆಗಳೇ ಹೇಳಿದ್ದುಂಟು. ಅಷ್ಟದಿಕ್ಪಾಲಕರೇ ಭೀಷ್ಮನನ್ನು ಹೊಗಳಿದ್ದುಂಟು. ಈ ಕಥೆಗಳೆಲ್ಲ ಜನಜನಿತವಾಗಿರುವುದರಿಂದ ಇಡೀ ಭಾರತ ವರ್ಷದಲ್ಲಿ ಇರುವ ರಾಜರುಗಳೆಲ್ಲ ಹಸ್ತಿನೆಯ ಸಾಮಂತರಾಗಿರುವಾಗ ಕಾಶಿ ದೇಶ ಪ್ರತಾಪಸೇನನಿಗೆ ಇದರ ಅರಿವಿಲ್ಲದಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಅವನು ಹೀಗೆ ಏಕೆ ಮಾಡಿದ? ಕ್ಷಾತ್ರ ಯೋಚನೆಯ ಅದಟುತನವೇ, ಧರ್ಮದ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದೇ ಇದಕ್ಕೆ ಕಾರಣವೇ, ಅಥವಾ ಬಲಿಷ್ಠವಾದ ರಾಜಕೀಯವೇ? ಈ ಎಲ್ಲ ಕಾರಣಗಳನ್ನು ನಾನು ವಿಶ್ಲೇಷಣೆ ಮಾಡಿ ನೋಡಿದಾಗ ನಾವು ಸುಮ್ಮನಿರುವುದಲ್ಲ. ಕೇವಲ ಬೇಹುಚರರು ಬಂದು ಹೇಳಿದ್ದಾರೆ, ಆದ್ದರಿಂದ ಇದನ್ನು ನಾವು ಬಹಳ ಗಮನಹರಿಸಿ ಕೇಳಬೇಕಾದ್ದಿಲ್ಲ ಅಂತ ತಿಳಿಯುವ ಹಾಗಿಲ್ಲ. ವಿಷಯ ಗಂಭೀರವಾದದ್ದೇ. ಆದ್ದರಿಂದ ನಾನು ಬಹಳ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆಮಂತ್ರಣ ಇಲ್ಲದೇ ಇರುವ ಹಸ್ತಿನೆಗೆ ಅವಮಾನವಾಗುವುದನ್ನು ಹೋಗಿ ಸ್ವಯಂವರ ಮಂಟಪದಲ್ಲೇ ಪ್ರಶ್ನಿಸ್ತೇನೆ. ಅದಕ್ಕಾಗಿ ನಾನು ಆ ಕಡೆ ಹೋಗಬೇಕಾಗಿದೆ. ಮಂತ್ರಿ, ಕುದುರೆಗಳನ್ನು ಕಟ್ಟಿ ಸಂಧಾನವನ್ನು ತಯಾರಿಸಿ ಸಿದ್ಧಪಡಿಸು. ನಾನು ಮಾತೆಯಲ್ಲಿ ಈ ಬಗ್ಗೆ ಒಂದು ವಿಷಯವನ್ನು ತಿಳಿಸಿ ಸತ್ಯವತಿ ದೇವಿ ಹತ್ರ ತಿಳಿಸಿ ಆಮೇಲೆ ಹೊರಡ್ತೇನೆ. ಮಾತೆ, ಮಾತೆ ಲಾಲಿಸು ಕಾಶಿಯಧಿಪತಿ ಮಾತೆ ಮಗನೇ ಭೀಷ್ಮ, ಜಾತೆಯರನು ಪ್ರತಾಪಸೇನನು ಭೂತಳೇಶನ ಗೆಲಿಗಿದ್ದರಿ ಸಂಪ್ರೀತಿಯುಳ್ಳ ಭೂತಳೇಶನ ಗೆಲಿಗಿದ್ದರಿ ಸಂಪ್ರೀತಿಯುಳ್ಳ ಮಾತೆ ಲಾಲಿಸು ಕಾಶಿಗಧಿಪತಿ ಜಾತೆಯರನು ಮಾತೆ ತಾಯಿ, ಮಗು ಭೀಷ್ಮ, ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರ. ಹೇಳು ಮಗು, ಹೇಳು ಹೇಳು. ಅಮ್ಮ, ಓ, ವರ್ತಮಾನ ಕಾಲದಲ್ಲಿ ಹಾ, ಭಾರತ ದೇಶದಲ್ಲಿ ಒಂದು ವಿಚಿತ್ರವಾದ ವಿದ್ಯಮಾನದ ಬಗ್ಗೆ ವಾರ್ತೆಯನ್ನು ಕೇಳಿದೆ. ಹೌದೇ? ಏನು ಮಗು ಅದು? ದೇವಿ, ಓ, ಕಾಶಿ ದೇಶದ ಅರಸ ಹಾ, ಪ್ರತಾಪಸೇನನು ತನ್ನ 3 ಮಕ್ಕಳನ್ನು 3 ಮಕ್ಕಳನ್ನು ಹಾ ಹಾ ವಿಕ್ರಮವೇ ಪಣವಾಗಿಟ್ಟು ಹಾ ಸ್ವಯಂವರವನ್ನು ಏರ್ಪಡಿಸಿದ್ದಾನಂತೆ. 3 ಕುವರಿಯರಿಗೆ ಒಂದೇ ಕಾಲದಲ್ಲಿ ಮದುವೆ. ಹೌದು. ಹಾ ಈ ಸ್ವಯಂವರ ಮಂಟಪಕ್ಕೆ ಹಾ
ಬರುವ ಹಾಗೆ ಭಾರತ ದೇಶದ ಎಲ್ಲ ರಾಜರುಗಳಿಗೆ ಆಹ್ವಾನವನ್ನು ಕಳಿಸಿದ್ದಾನಂತೆ. ಚಪ್ಪನ್ನ ದೇಶಗಳಿಗೂ. ಹೌದು. ಓ, ಆದರೆ ಹಾಂ, ಹಸ್ತಿನಾವತಿಯನ್ನು ನಮಗಿಲ್ವಾ ಆಮಂತ್ರಣ ಬರಲಿಲ್ಲ. ಹೌದೇ ಮಗು? ದುರಹಂಕಾರ ಆಯ್ತಾ ಇಲ್ಲ ಇದು? ನಿಷ್ಠಾವಂತರಾದ ಬೇಹುಚಾರರಿಂದ ಓ, ಈ ವಿಷಯವನ್ನು ನಾನು ತಿಳಿದೆ. ಹಾಂ, ಚಕ್ರವರ್ತಿ ಪೀಠದ ನಿಷ್ಠರಾದಂತಹ ಬೇಹುಚರರು ಇದನ್ನು ತಿಳಿದು ನಮಗೆ ತಿಳಿಸಿದ್ದಷ್ಟೇ ಅಲ್ಲ, ಹಾಂ, ನೀವು ತಕ್ಷಣವೇ ಹೊರಟು ಹ್ಞೂ, ಕಾಶಿ ದೇಶಕ್ಕೆ ಹೋಗಿ ಹಾಂ, ಸ್ವಯಂವರ ಮಂಟಪದಲ್ಲಿ ಹ್ಞೂ, ತಮ್ಮ ವಿಕ್ರಮವನ್ನು ತೋರಿಸಿ ಹ್ಞೂ. ಆ ಹೆಣ್ಣು ಮಕ್ಕಳನ್ನು ಕರೆತರಬೇಕು ಓ, ಅವರೇ ಸೂಚಿಸಿದ್ದಾರೆ. ಅಂತ ಅವರೇ ಸೂಚಿಸಿದ್ದಾರೆ. ಓಹೋ, ಮಾತ್ರ ಅಲ್ಲ, ಹಾಂ, ಅವರ ಸೂಚನೆಯಂತೆ ಹ್ಞೂ, ಆ ಹೆಣ್ಣು ಮಕ್ಕಳು ಕೂಡ ಹ್ಞೂ, ಮೃದುವಾಗಿ ಜ್ವಾಲೆಯಿಂದ ಬೆಳಗುತ್ತಿರುವ ಬೆಳಕಿನ ಬಣ್ಣದಿಂದ ಹೊಂದಿದ ಹಾಂ, ಅಪ್ರತಿಮ ಸೌಂದರ್ಯರಂತೆ. ಭಾಷಿಣಿಯರಲ್ವೇ? ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬ ನಾಮಾಂಕಿತರಾಗಿರುವ ಈ ಹೆಣ್ಣು ಮಕ್ಕಳನ್ನು ಓ, ತಂದು ನಿಮ್ಮ ಅಪ್ಪಣೆ ಬೇಕು. ಹೌದು. ಈ ವಿಷಯ ಅಲ್ಲಿ ಸೇರಿರುವ ಎಲ್ಲ ಹಾಂ, ರಾಜರುಗಳನ್ನು ಹಾಂ, ಅವರ ಗರ್ವವನ್ನು ನಿಲ್ಲಿಸ್ತೇನೆ. ನೀನು ಹೋದರೆ ಸಾಕು ಮಗುವ. ಯಾವ ರಾಜ ನಿನ್ನ ನಿಲ್ಲಲಾರರು. ಹಾಂ. ನಿನ್ನ ಪರಾಕ್ರಮ ಏನು ಅಂತ ಹೆತ್ತಬ್ಬೆಗೆ ಗೊತ್ತಿದೆ ಅಲ್ವೇ? ಹಾಂ, ಹಾಗಾಗಿ ನೀವು ಹೋಗಲೇಬೇಕಾದಂಥ ವಿಚಾರ. ಹಾಂ, ಅಲ್ಲಿ ಯಾರು ಕೈದನ್ನು ಹಿಡಿದುಕೊಂಡು ನಿನ್ನಲ್ಲಿ ಹೋರಾಟ ಮಾಡತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಂ, ಆದರೆ ಅಂಥ ಪ್ರತಾಪಸೇನ ಅಹಂಕಾರವನ್ನು ಇಳಿಸಬೇಕು. ಹಾಂ, ಯಾಕೆಂದರೆ ಈ ಭರತ ವಂಶದಲ್ಲಿ ಇಂತಹ ಒಂದು ರಾಷ್ಟ್ರಕ್ಕೆ ಒಂದು ಅಲ್ಲೋ ಆಮಂತ್ರಣ ಇಲ್ಲ, ಹೌದು. ಹಸ್ತಿನಾಪುರಕ್ಕೆ ಆಮಂತ್ರಣ ಇಲ್ಲ ಅಂತಂದರೆ ಅದು ನಮಗೆಲ್ಲರಿಗೂ ಶೋಭೆ ಅಲ್ಲ. ಹಾಂ, ಮೇಲಾಗಿ ಅಪ್ಪಯ್ಯನ ಆ ಕರ್ತವ್ಯವನ್ನು ನೀನು ಮುಂದುವರಿಸಬೇಕಾಗ್ತದೆ. ಹ್ಞೂ, ಕಿರಿಯ ವಿಚಿತ್ರ ವೀರ್ಯ ಇವತ್ತಿಗೂ ಮದುವೆಯಾಗಲಿ ಯಾವತ್ತೂ ಸಿದ್ಧನಾಗಿದ್ದಾನೆ. ಹಾಂ, ಅವನಿಗೆ ಮದುವೆ ಮಾಡತಕ್ಕಂಥ ಕೆಲಸವು ನಿನ್ನ ಮೂಲಕವೇ ಆಗಬೇಕಾಗಿ ನೀನು ಏನನ್ನೂ ಆಗದವ ಭೀಷ್ಮನಾಗಿದೆ. ಹಾಗಾಗಿ ಅದೇ ನನಗಿದ್ದ ಮುಂದೆ ಹೇಗೆ ಇದು ನಡೆಯುತ್ತದೆ ಆ ಚಕ್ರವರ್ತಿ ಪೀಠಕ್ಕೆ ಯಾವತ್ತೂ ಚ್ಯುತಿ ಬರಬಾರದು ಮಗು. ಹಾಗೆ ಒಳ್ಳೆಯ ಸಮಯ ಅಂತ ನಾನು ತಿಳ್ಕೊಂಡಿದ್ದೇನೆ. ತಾಯಿ ಆಶೀರ್ವಾದ ಸದಾ ಮಾಡಿದ್ದೆ. ಯಾವ ನಿನ್ನ ಅಪ್ಪನ ಹಳಸಿದ್ದಾರೋ ಈ ಅಪ್ಪನಿಗೆ ಅದನ್ನೇ ಮಾಡ್ತಿರ್ಬೇಕು. ಏನು ಮಾಡೋದು? ನಿನಗೆ ಹೋಗಲೇಬೇಕು. ಬೇಕಾದಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಹೋಗಬೇಕು. ಯಾಕೆಂದರೆ ನಮ್ಮ ಅಚ್ಚಿನ ಮರ್ಯಾದೆ ಎಷ್ಟು ಎಂಬುದನ್ನು ಅವರಿಗೆ ತೋರಿಸಬೇಕು. ಹೋಗುವುದು ಮಾತ್ರವಲ್ಲ, ಅಲ್ಲಿ ಸೇರಿರುವವರ ಗರ್ವವನ್ನು ಬಗ್ಗಿಸಿ ಇಳಿದೇ ಸಾಕು. ಯಾರು ನಿಮ್ಮ ಬಗ್ಗೆ ಇದು ಬರುವಾಗಿಲ್ಲ. ಗೊತ್ತಿದೆ ಸುದ್ದಿ ವಿಪರ ಗರ್ವವನ್ನು ಭಂಗಿಸಿ ಹುಡುಗಿಯರ ತಂದು ತಮ್ಮಗೆ ಸಡಗರದಿ ಪರಿಣಯವ ಮಾಡೆನು ಒಡನೆಗಳು ವಿಪರ ಗರ್ವವ ಭಂಗಿಸಿ ತಾಯಿ ಮಗು ಆಮಂತ್ರಣವನ್ನು ಮನ್ನಿಸಿ ಬಂದಿರುವಂತಹ ಎಲ್ಲ ಪೊಡವಿಪತಿಗಳು ಅಲ್ಲಿ ಸೇರಿರ್ತಾರೆ. ನಮಗೆ ಆಮಂತ್ರಣ ಬರಲಿಲ್ಲ ಎಂಬ ವಿಷಯಗಳು ಗೊತ್ತಿದ್ರೂ ಕೂಡ ಬಹುಶಃ ಗುಟ್ಟಾಗಿ ಅವರು ಹೋಗಿ ಆ 3 ಮಕ್ಕಳನ್ನು ವರಿಸುವ ಆಸೆಯಿಂದ ಅಲ್ಲಿ ಹೋಗಿ ಸೇರಿರ್ತಾರೆ. ಹೌದಪ್ಪ. ಭರತ ವರ್ಷದಲ್ಲಿ ಭೀಷ್ಮ ಭಾರತ ಅಂತ ಹೇಳಿಸಿಕೊಂಡಿರುವ ಈ ವರ್ತಮಾನದ ನಮ್ಮ ಭಾರತ, ಹೌದು ಮಗು, ಇಲ್ಲಿರುವ ಎಲ್ಲ 56 ರಾಜ್ಯದ ಅಧಿಕಾರಿಗಳು ಕೂಡ ನಮಗೆ ಸಾಮಂತರಾಗಿರುವಾಗ ಖಂಡಿತ ಹೌದು. ಈ ಪತ್ರಿಕೆಗಳು ನಮಗೆ ಬರಲಿಲ್ಲ ಎಂಬುದು ತಿಳಿದು ಅವರು ಅಲ್ಲಿ ಹೋಗಿದ್ದಾರೆ. ಹೌದು.
3 ಹೆಣ್ಣು ಮಕ್ಕಳ ಆಸೆಯಿಂದ ಹ್ಮ್ ಅಥವಾ ಬೇರೆ ಯಾವುದೋ ರಾಜಕೀಯ ಇರಬಹುದು. ಆ. ಇದರಲ್ಲಿ ಅನೇಕ ಸೂಕ್ಷ್ಮಗಳನ್ನು ನಾನು ಗಮನಿಸಿ ನೀನು ಮದುವೆಯಾಗದವ ಎಂಬುದು ಎಲ್ಲರಿಗೂ ಗೊತ್ತಿದ್ದ ಕಾರಣವೋ ಎಂಬಂತೆ ಹಾ. ಆ ಮಂದ ಕಲಿಸದೆ ಇರದೇ ಇರಬಹುದು. ಹಾ, ಆದರೂ ಒಂದು ಮಾತಿಗಾದರೂ ಹಾ. ಹೇಳ್ಬೇಕಿತ್ತೋ ಬೇಡುವವ, ಅಲ್ವೇ? ಸ್ವಾಮಿ ಹೀಗೆ ಮಾಡಿದ್ದೇವೆ ನಾವು, ನಿಮ್ಮ ನಾವು- ಒಂದು ಅಪ್ಪಣೆ ಬೇಕು ಇದಕ್ಕೆ ಮುಂದುವರಿಸಲಿಕ್ಕೆ ಅಂತ ಕೇಳ್ಬೇಕಿತ್ತವ. ನಾವು ಪರಮ ಬಲಿಷ್ಠರು ಅಂತ ಇಡೀ ಲೋಕವೇ ತಿಳಿದಿರುವಾಗ ಮತ್ತೆ ನಮ್ಮನ್ನು ಕಡೆಗಣಿಸಿ ಇಂಥದ್ದೊಂದು ವಿದ್ಯಮಾನ ಆಗ್ತದೆ ಅಂತ ಇದ್ದರೆ ಅದನ್ನು ಖಂಡಿಸಲೇಬೇಕು. ಆದರೆ ಒಂದು ಏನು? ಇವತ್ತು ಭಾಸ್ಕರ ಹ್ಮ್ ಒಳ್ಳೆ ಮುಹೂರ್ತದಲ್ಲಿ ಉದಯಿಸಿದ್ದಾನೆ. ಹೌದು, ಅಸ್ತಂಗತನು ಹಾಗೆ ಆಗ್ಬೇಕು. ಯಾಕೆಂದ್ರೆ ಹ್ಮ್ ಆ ಬೇಹುಚರರು ಬಂದು ನಮಗೆ ಮಾಹಿತಿಯನ್ನು ಕೊಟ್ಟರಲ್ಲ, ಹ್ಮ್ ಇಂಥದ್ದೊಂದು ರಾಜಕೀಯ ಸೂಕ್ಷ್ಮವನ್ನು ನಮಗೆ ತಿಳಿಸುವಲ್ಲಿ ಆ, ನಿಷ್ಠಾವಂತರಾಗಿ ಅವರು ಹ್ಮ್ ವರ್ತಿಸಿದರಲ್ಲ, ಹೌದು. ಆದ್ದರಿಂದಲೇ ನಾನು ಹೇಳೋದು ಒಳ್ಳೆ ದಿವಸ ಇದು, ಅವರಿಗೆ ಉಡುಗೊರೆ ಕೊಡಬೇಕು ಮಗು ನೀನು. ಅಲ್ವೇ? ಖಂಡಿತ. ಆದ್ದರಿಂದ ಆ, ನಿಮ್ಮ ಅಪ್ಪಣೆ ಬೇಕು, ಹ್ಮ್ ನಿಮ್ಮ ಆಶೀರ್ವಾದ ಬೇಕು. ಆ, ಮಾತೆಯ ಆಶೀರ್ವಾದ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಹೋಗುವವನಲ್ಲ. ನಮಗೆ ಮಾತೃ ದೇವೋ ಭವ ಅಂತಲೇ ಇರುವುದಲ್ಲ, ಹಾ. ಮತ್ತೆ ಅಲ್ವಾ ಪಿತೃಗೆ ನೋಡುವಂಥದ್ದು. ಕಾಶಿ ದೇಶದಲ್ಲಿ ಸೇರಿರುವ ಆ, ಎಲ್ಲ ಹ್ಮ್ ರೂಢಿಪಾಲರು ಹ್ಮ್ ನಮಗೆ ನಗಣ್ಯ. ಹೌದು. ಅಥವಾ ಹ್ಮ್ ಆ ಮಹಿಳೆಯರನ್ನು ನಾವು ಇಲ್ಲಿ ತರಬೇಕು, ಹುಡುಗಿಯರನ್ನು ಇಲ್ಲಿ ತರಬೇಕು ಎನ್ನುವುದೂ ನಮ್ಮ ಅಭಿಲಾಷೆ ಅಲ್ಲ. ಆ, ನಮಗೆ ಆಮಂತ್ರಣವನ್ನು ಕಳಿಸದೆ ಹೌದು. ಮಾನ್ಯತೆಯನ್ನು ಪಡೆದಂತಹ ಹಸ್ತಿನೆಯ ಚಕ್ರವರ್ತಿ ಪೀಠಕ್ಕೆ ಚ್ಯುತಿ ಬಂತಲ್ಲ. ಅವಮಾನ ಮಾಡಿದ್ದಾರೆ ಎಂಬುದೇ ನಮ್ಮ ಹೌದು. ಮೂಲ ಉದ್ದೇಶ. ಧ್ಯೇಯ. ಹೌದು. ಆದ್ದರಿಂದ ಹಾ. ಅಲ್ಲಿ ಹೋಗಿ ಹ್ಮ್ ಸೇರಿರುವ ಪೊಡವಿಪತಿಗಳನ್ನೆಲ್ಲ ಸೋಲಿಸಿ. ಅವರ ಭಂಗವನ್ನು ಮದವನ್ನು ಇಳಿಸಿ ಆ, ಆ 3 ಹೆಣ್ಣು ಮಕ್ಕಳನ್ನು ಕರೆತಂದು, ಆ, ನಿಮಗೆ ಗೊತ್ತುಂಟು ಹೌದು. ನಾನು ಮದುವೆ ಆಗೋದಿಲ್ಲ ಅಂತ. ಹೌದಪ್ಪ. ಶಪಥವನ್ನು ಹೊಂದಿರುವವನಾದ್ದರಿಂದ ಹಾ, ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸ್ತೇನೆ. ಹೌದು, ಮಾಡಲೇಬೇಕು ಮಗು. ಆದ್ದರಿಂದ ಹಾ. ನಮಗೆ ನೀವು ಆಶೀರ್ವಾದ ಮಾಡಬೇಕು, ಅಪ್ಪಣೆಯನ್ನು ಕೊಡಬೇಕು. ಖಂಡಿತ ನೀವು ಹೋಗಿ ಬರಬೇಕು. ಎನದವಲ್ ದಿಸಲ್